ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ನವೆಂಬರ್ 23ನೇ ತಾರೀಕು ವಿಶೇಷವಾಗಿ ವೀಕೆಂಡ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಒಂದು ಕರೆ ಬರ್ತಾ ಇದೆ. ಮೊದಲಿಗೆ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಎಸ್, ತಿಂಡಿ ಆಯ್ತಾ ಮಂಜುಳಾ ಮೇಡಮ್? ಆಯ್ತು ಸರ್. ಓಕೆ, ಹೇಳಿ ಮೇಡಮ್, ಏನು ವಿಶೇಷ ಇವತ್ತು ತಿಂಡಿಗೆ? ವಿಶೇಷ ಏನಿಲ್ಲ ಸರ್, ಉಪ್ಪಿಟ್ಟು. ಉಪ್ಪಿಟ್ಟಾ? ಓಕೆ. ಸೊ ಇವತ್ತು ವಿಶೇಷವಾಗಿ ನವೆಂಬರ್ 23ನೇ ತಾರೀಕು ನ್ಯಾಷನಲ್ ಅಡಾಪ್ಷನ್ ಡೇ ಇದೆ, ಅಂದ್ರೆ ರಾಷ್ಟ್ರೀಯ ದತ್ತು ದಿನ ಅಂತ ಹೇಳ್ಬೋದು. ಸೊ ಕೆಲವೊಬ್ರು ಪ್ರಾಣಿಗಳನ್ನ ಪಕ್ಷಿಗಳನ್ನ ದತ್ತು ತಗೋತಾರೆ, ಕೆಲವೊಬ್ರು ಮನುಷ್ಯರ ಅಂದ್ರೆ ಮಕ್ಕಳನ್ನ, ಯಾರು ಮಕ್ಕಳಿರೋದಿಲ್ಲ ಅವ್ರಿಗೆ ಮಕ್ಕಳನ್ನು ಕೂಡ ದತ್ತು ತಗೊಳ್ಳೋ ಒಂದು ಸಂಪ್ರದಾಯ ಇರುತ್ತೆ. ಎಸ್, ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ಅದ್ರ ಬಗ್ಗೆ? ಅಂದ್ರೆ ದತ್ತು ತಗೊಳೋದು ಅಂತಂದ್ರೆ, ಈಗ ಮಕ್ಳು ಆಗ್ಲಿಲ್ದ ಇರ್ತಕ್ಕಂಥವ್ರು ಬೇರೆ ಮಕ್ಳನ್ನ, ಅನಾಥಾಶ್ರಮದ ಮಕ್ಳನ್ನ ಅಥವಾ ಬೇರೆಯವ್ರ ಮಕ್ಳನ್ನ ದತ್ತು ತಗೊಂಡ್ರೆ ಚೆನ್ನಾಗಿದೆ ಸರ್. ಆದ್ರೆ ಕೆಲವ್ರು ಫ್ಯಾಮಿಲಿಗಳಲ್ಲಿ ದತ್ತು ತಗೊಳಕ್ಕೆ ಒಪ್ಪೋದಿಲ್ಲ. ಆದ್ರೆ ಇನ್ನೂ ಒಂದು ಕಾಂಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ, ದತ್ತು ತಗೊಂಡ್ರೆ ಅಕಸ್ಮಾತ್ ಆಮೇಲಿಂದ ಅವ್ರಿಗೆ ದತ್ತು ತಗೊಂಡ್ ನಂತರ ಮಕ್ಳಾಗ್ಬಿಟ್ವು ಅಂದ್ರೆ ಆಮೇಲೆ ಅವ್ರಿಗೆ ಆ ಮಕ್ಳಿಗೆ ಒಂದ್ ರೀತಿ ಫೀಲಿಂಗ್ ಬರ್ಬೋದು ಅಂತ ಅನ್ಸುತ್ತೆ. ನಾವಾದ್ರೆ ದತ್ತು ಮಕ್ಕಳು, ಅವ್ರು ಹೆಚ್ಚು ಮಕ್ಳು ಅಂತಂದೇಳಿ ಪೇರೆಂಟ್ಸ್ ಅಕಸ್ಮಾತ್ ಈಗ ಈಗ ಅವ್ರ ಹೆಂಗೆ ನೋಡ್ಕೊಂಡ್ರು ಆತರ ಅಂತ ಅನ್ಸುತ್ತೆ. ಆದ್ರೆ ದತ್ತು ತಗೊಂಡು ಸಾಕೋದ್ರಲ್ಲಿ ತಪ್ಪೇನಿಲ್ಲ ಸರ್. ನಿಜ ನಿಜ. ಸೊ ಯಾರಿಗೆ ಮಕ್ಕಳು ಆಗೋದೇ ಇಲ್ಲ ಅಂತ 100% ಕನ್ಫರ್ಮ್ ಇರುತ್ತೆ, ಅವರು ದತ್ತು ತಗೊಳೋದ್ರಲ್ಲಿ ತಗೊಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಹೌದು. ಸೊ ಯಾರಿಗೆ ಮಕ್ಕಳು 50-50 ಚಾನ್ಸ್ ಇರುತ್ತೆ, ಅಥವಾ ಆಗ್ಬೋದು ಆಗದೆ ಇರ್ಬೋದು, ಅಂತರ್ ದತ್ತು ತಗೊಂಡ್ರೆ ಒಂದಷ್ಟು ಸಮಸ್ಯೆಗಳು ಆಗ್ಬೋದೇನೋ. ನೀವು ಹೇಳ್ದಂಗೆ ಅವ್ರದ್ದು ಮಕ್ಕಳಾದ ನಂತರ ಈ ಮಗು ನಂದಲ್ಲ, ಈ ಮಗು ನಂದು ಅನ್ನೋದೊಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು. ಪ್ರೀತಿಯಿಂದಾನೆ ನೋಡ್ಕೊಂಡ್ರು ಮಕ್ಕಳಲ್ಲಿ ಆ ಭಾವನೆ ಬರ್ಬೋದು ಅಂತ ನನಗೆ ಅನುಭವ ಇಲ್ಲ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಜ ನಿಜ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಯಾವುದೇ ತರ ನೋಡಿದೀವಿ ಅಂದ್ರೆ, ಸೊ ಕೆಲವೊಂದ್ಸರಿ ಅಣ್ಣ ತಮ್ಮಂದಿರ ಮಕ್ಕಳನ್ನ ಕೂಡ ದತ್ತು ತಗೊಂಡಿರ್ತಕ್ಕಂಥದ್ದು ಉದಾಹರಣೆಗಳಿರುತ್ತೆ. ಎಲ್ಲೋ ತಂದೆ ತಾಯಿಗಳು ಆಕ್ಸಿಡೆಂಟ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ನಮ್ಮ ನೈಬರ್ ನಲ್ಲೇ ಒಂದ್ ಆಯ್ತು ಸರ್ ಹಂಗೆ. ಏನಂದ್ರೆ 3 ಜನ ಅಣ್ಣ ತಮ್ಮಗಳು ಇದ್ರು. ಅವರು ಮೂರನೇ ಅವ್ರಿಗೆ ಮಕ್ಕಳಾಗ್ಲಿಲ್ಲ. ಅವರು 2ನೇ ಮಗಳನ್ನೇ ದತ್ತು ತಗೊಂಡ್ರು. ಹಂಗೆ ಫ್ಯಾಮಿಲಿನೆಲ್ಲ ದತ್ತು ತಗೊಂಡ್ರೆ ಸಮಸ್ಯೆ ಏನು ಆಗೋದಿಲ್ಲ. ಒಟ್ನಲ್ಲಿ ಅವ್ರಿಗೆ ಹೆಣ್ಮಗು ಆಯ್ತು, ಆ ಮಗುನೇ ದತ್ತು ತಗೊಂಡ್ರು. ಹೌದು, ಆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಹೇಗಿದ್ರು ನನ್ ಮಗು ಅಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಅಣ್ಣಂದ ನಮ್ಮ ತಮ್ಮಂದ ಮಗು ಇರುತ್ತೆ ಅನ್ನೋದೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಅವಾಗ ಫ್ಯಾಮಿಲಿದು ಆಗಿರುತ್ತಲ್ಲ, ಅದು ಒಂದ್ ರೀತಿ ಚೆನ್ನಾಗಿ ಆಗುತ್ತೆ. ನಿಜ ನಿಜ. ಎಸ್, ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಒಂದು ಮಗು ಅಂತಕ್ಕಂಥದ್ದು ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಯಿಂದ ಮಕ್ಕಳು ಆಗದೆ ಇರ್ಬೋದು. ಸೊ ಅಂಥ ಸಂದರ್ಭಗಳಲ್ಲಿ IVFಗೂ ಕೂಡ ಮೊರೆ ಹೋಗ್ತಾರೆ. ಅಲ್ಲೂ ಕೂಡ ಅದು ವಿಫಲವಾದಾಗ ಈ ರೀತಿ ಅನಾಥಾಶ್ರಮದ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಈ ಒಂದು ಬೇರೆಯವರ ಮಕ್ಕಳನ್ನು ದತ್ತು ತಗೊಳ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ತಗೊಂಡಾಗ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಅಂತಕ್ಕಂಥದ್ದು ಅಷ್ಟೇ ಒಂದು ಒಳ್ಳೆಯ ವಿಚಾರ. ಬಹುಶಃ ಕರೆ ಕಟ್ಟಾಯಿತು. ಎಸ್, ಯಾರೆಲ್ಲ ದತ್ತು ತಗೋಬೇಕು ಅಂತಿದ್ರೆ ಅದನ್ನು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳೋದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಸಲಹೆ. ಎಸ್, ಸೊ ಮೊಟ್ಟ ಮೊದಲನೇದಾಗಿ ಯಾರೆಲ್ಲ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಬಿಡೋಣ. ಅದ್ರ ಜೊತೆಗೆ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಯಾರೆಲ್ಲ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಸೊ ನಿಮ್ಮೆಲ್ಲರ ಕನಸುಗಳು ಈಡೇರಲಿ ಅಂತ ಹಾರೈಸ್ತಾ ಇದ್ದೀವಿ ಮತ್ತು ಹರಿಸ್ತಾ ಇದ್ದೀವಿ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ವೀಕೆಂಡ್ ಆಗೋದ್ರ ಜೊತೆಗೆ ಎಲ್ಲರೂ ಕೂಡ ಪ್ರವಾಸಕ್ಕೆ ಹೊರಗಡೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಸೊ ಮತ್ತೆ ಮಂಜುಳಾ ಮೇಡಮ್ ಕರೆ ಮಾಡಿದ್ದಾರೆ. ಹೇಳಿ ಮಂಜುಳಾ ಮೇಡಮ್, ಕಟ್ಟಾಗ್ಬಿಡ್ತು ಕಾಲದು. ಇರ್ಲಿ ಹೇಳಿ ಹೇಳಿ. ಬರುತ್ತಲ್ಲ ಸರ್, ಇದರಲ್ಲಿ ಫ್ರೀಡಮ್ ಫೈಟಿಂಗ್ ನಲ್ಲಿ ಲಾರ್ಡ್ ಡಾಲೌಸಿ ಅಂತಂದ್ ಹೇಳ್ಬಿಟ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳ್ಬಿಟ್ಟು ರೂಲ್ಸ್ ಮಾಡ್ಬಿಟ್ಟು ಈಗ ಕೆಲವೊಂದು ರಾಜ್ಯಗಳನ್ನೆಲ್ಲ ವಶಪಡಿಸ್ಕೊಂತಾರಲ್ಲ, ಅದು ಅವ್ರು ಮಾಡಿರ್ತಕ್ಕಂಥ ಗಿಮಿಕ್ಸ್ ಅಂತ ಅನ್ಸುತ್ತೆ, ಬ್ರಿಟಿಷ್ ಮಾಡಿದ್ದು. ಹೌದು, ಎಷ್ಟೋ ಸಂದರ್ಭಗಳಲ್ಲಿ ರಾಜರಲ್ಲೇ ಆ ಒಂದು ಸಮಸ್ಯೆ ಇತ್ತು.
ಸೊ ಮಕ್ಕಳಾಗದಿರ್ತಕ್ಕಂಥ, ಯಾಕೆಂದರೆ ಯುದ್ಧಕ್ಕೆ ಹೋದಾಗ ಅಲ್ಲಿ ಸಾಕಷ್ಟು ಜನ ಸಾವು ನೋವು ಆದಾಗ ಕೆಲವೊಬ್ಬರು ಋಷಿಮುನಿಗಳು ಶಾಪ ಕೊಟ್ಟು ಮಕ್ಕಳಾಗದೇ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆ ಥರ ಸಮಸ್ಯೆಗಳು ಇದ್ದಾವೆ, ರಾಜಮಂತನದಲ್ಲಿ ಇರ್ತವೆ. ಸೊ ಹಾಗಾಗಿ ಅವರು ಕೂಡ ದತ್ತು ಮಕ್ಕಳನ್ನು ತೆಗೆದುಕೊಂಡು ಒಂದು ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇದೆ. ಹೌದು ಸರ್, ಹೌದು ಅಲ್ವಾ? ರಾಜರೆಲ್ಲ ಕೆಲವರು ಮಕ್ಕಳಾಗ್ಲಿಲ್ದಿರ್ತವ್ರು ಬೇರೆಯವ್ರನ್ನ ದತ್ತು ತಗೊಂಡಿರೋದು ಹಿಸ್ಟ್ರಿನೆಲ್ಲ ಸುಮಾರು ಓದಿರ್ತೀವಿ ನಾವು. ಹೌದು ಹೌದು. ಎಸ್ ಮ್ಯಾಮ್, ತುಂಬ ಒಂದು ಒಳ್ಳೆ ವಿಚಾರ ನಿಮ್ಮ ಜೊತೆ ಹಂಚ್ಕೊಂಡೆ. ಆ್ಯಂಡ್ ಎಸ್, ಯಾರಿಗೆಲ್ಲ ಸಾಧ್ಯವಿಲ್ಲ, ಮಕ್ಕಳು ಆಗೋದೇ ಇಲ್ಲ ಅಂತ ಯಾರಿಗೆಲ್ಲ 100% ಕನ್ಫರ್ಮ್ ಇರುತ್ತೆ, ಅವರು ಈ ರೀತಿಯ ದತ್ತು ಮಕ್ಕಳನ್ನ ತೆಗೆದುಕೊಂಡು ತಪ್ಪೇನಿಲ್ಲ. ಹೌದು, ಆ ಅನಾಥ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ಕೊಂಡ್ರೆ ನಿಜಕ್ಕೂ ಕೂಡ ಅವ್ರಿಗೂ ಒಂದು ಅನಾಥ ಮಕ್ಕಳಿಗೂ ಕೂಡ ಒಂದು ತಂದೆ ತಾಯಿ ಸಿಕ್ಕಾಗುತ್ತೆ. ಅದೇ ರೀತಿ ಆ ಅಪ್ಪ ಅಮ್ಮಂದ್ರಿಗೂ ಕೂಡ ಒಂದು ಮಗು ಸಿಕ್ಕಾಗತ್ತೆ. ಸೊ ಅಲ್ಲಿ ಒಂದು ಲವ್ ಎಕ್ಸ್ಚೇಂಜ್ ಆಗತ್ತೆ, ಒಂದು ಬಾಂಡಿಂಗ್ ಬೆಳೆಯುತ್ತೆ. ಆಗ್ಲಿ, ಒಳ್ಳೇದಾಗ್ಲಿ, ಯಾರ್ಯಾರಿಗೆ ಲೈಫಲ್ಲಿ ಆ ಥರದ ಅವಕಾಶಗಳಿದೆ ಅವ್ರು ತಗೊಳ್ಳಿ ಅಂತ ನಾವು ವಿಶ್ ಮಾಡೋಣ. ಎಸ್, ಇವತ್ತಿನ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಮೇಡಮ್? ಒಂದೇ ಒಂದು ನಿಮಿಷ ಕೇಳಿಬಿಡ್ತೀನಿ. ಇವತ್ತಿನ ಮೊದಲನೇ ಪ್ರಶ್ನೆ, ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿ. ಲೋಕಸಭೆಯ ಸದಸ್ಯರ ಭಾರತದ ಲೋಕಸಭೆ ಚುನಾವಣೆ ಆಪ್ಷನ್ಸ್ ಬಂದು 225, ಎರಡನೇದು 525, ಮೂರನೇದು 245, ನಾಲ್ಕನೇದು 545. ಮೋಸ್ಟ್ಲಿ 225 ಇರ್ಬೋದು ಅನ್ಸುತ್ತೆ ಸರ್, ಗೆಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಓಕೆ, ಸೊ ಒಂದು ವೇಳೆ 225 ತಪ್ಪು ಉತ್ತರ ಅಂತ ಹೇಳಿದ್ರೆ ಯಾವ್ದನ್ನ ಚೂಸ್ ಮಾಡಕ್ ಇಷ್ಟಪಡ್ತೀರಿ? 515 ಏನು ಹೇಳಿದ್ರಲ್ಲ, ಅದೇ ಇರ್ಬೋದು. ಓಕೆ, ಸರಿ, ತೊಂದರೆ ಇಲ್ಲ. ಆ ನಂತರದಲ್ಲಿ ಉತ್ತರವನ್ನು ನಾನು ತಿಳಿಸ್ತೀನಿ. ನೀವು ಬೇರೆ ಏನಾದರೂ ಇವತ್ತು ಹೊಸ ರೆಸಿಪಿ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಹೊಸ ರೆಸಿಪಿ ಅಂದ್ರೆ ಇದು ಮೂಲಂಗಿ ಸೊಪ್ಪಿಂದು ಪಚಡಿ ಅಂತ ಮಾಡ್ತೀವಿ ಸರ್, ರೊಟ್ಟಿಗೆ ಮತ್ತೆ ಚಪಾತಿಗೆ. ಅದು ಹಸಿ ಸೊಪ್ಪಿಂದ ಚೆನ್ನಾಗಿರುತ್ತೆ, ಅದನ್ನ ಹೇಳ್ತೀನಿ. ಮೂಲಂಗಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಕಡಲೆ ಪುಡಿ ಮತ್ತೆ ಹಸಿ ಕಾಯಿ ತುರಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತೆ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಾಕಿದ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕಲಸಿ ಲಾಸ್ಟಿಗೆ ಒಂದ್ ಸ್ವಲ್ಪ ನಿಂಬೆಹಣ್ಣು ನಿಲ್ಬೇಕು. ಅದು ಹೆಲ್ತಿಗೂ ಒಳ್ಳೇದು, ಟೇಸ್ಟಿಯಾಗೂ ಇರುತ್ತೆ ಸರ್. ಓಕೆ, ಸೊ ಹಸಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡಿಸ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತೇನೇನು ಹಾಕ್ಬೇಕು ಅಂತ ಹೇಳಿದ್ರಿ? ಈರುಳ್ಳಿ, ಖಾರದ ಪುಡಿ, ಕಡಲೆ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು. ಸೊ ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಓಕೆ, ಅದನ್ನೇನಾದ್ರು ಸ್ವಲ್ಪ ಲೈಟ್ ಆಗಿ ಫ್ರೈ ಏನಾರು ಮಾಡ್ಕೋಬೇಕಾ ಅಥವಾ ಹಾಗೆ ಓಕೆನಾ? ಹಸಿದೆ ತಿನ್ಬೇಕಾ? ಓಕೆ, ಸೊ ಹಸಿದು ಆಲ್ವೇಸ್ ಡೈಜೆಷನ್ ತುಂಬಾ ಒಳ್ಳೇದು. ಅದ್ರಲ್ಲೂ ಕೂಡ ಮೂಲಂಗಿ ತುಂಬಾನೇ ಒಳ್ಳೇದು, ಎಳೆ ಮೂಲಂಗಿ ಆದ್ರೆ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾವ್ದಾದ್ರು ಸಾಂಗ್ ಹೇಳಕ್ ಇಷ್ಟಪಡ್ತೀರಾ? ಸಾಂಗ್ ಅಂದ್ರೆ ಇವತ್ತು ಶನಿವಾರ ಅಲ್ಲ ಸರ್, ಆಂಜನೇಯನ್ ಸಾಂಗ್ ಹೇಳ್ತೀನಿ. ಖಂಡಿತಮ್ಮ. ಜಯ ಹನುಮಾನ್ ಜಯ ಹನುಮಾನ್ ಮಾರುತಿರಾಯ ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಮಾರುತಿರಾಯ ಜಯ ಹನುಮಾನ್ ಅಂಜನಿ ಪುತ್ರ ಜಯ ಹನುಮಾನ್ ಆಂಜನೇಯ ಜಯ ಹನುಮಾನ್ ವಾಯುಕುಮಾರ ಜಯ ಹನುಮಾನ್ ವಾನರವೀರ ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಮಾರುತಿರಾಯ ಜಯ ಹನುಮಾನ್. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಹನುಮನ ಮೇಲೆ ಒಂದು ಭಕ್ತಿಗೀತೆಯನ್ನು ಹೇಳಿದ್ರಿ. ಸೊ ಅದ್ರ ಜೊತೆಗೆ ಮೂಲಂಗಿ ಪಚಡಿಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ರೆಸಿಪಿನೂ ಕೂಡ ಹೇಳ್ಕೊಟ್ರಿ. ಸೊ ಯಾರಿಗೆಲ್ಲ ಸಾಧ್ಯವಾಗುತ್ತೆ ಈ ಒಂದು ವಿಶೇಷ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ಹೀಗೆ ಕರೆ ಮಾಡ್ತೀನಿ. ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ನಾನೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೆ. ಸೊ ಭಾರತದ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿ. ಸೊ ಆ ಪ್ರಶ್ನೆಗೆ ಇನ್ನೂ ಸರಿ ಉತ್ತರ ಸಿಕ್ಕಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಇತರೆ ವಿಚಾರಗಳ ಕ್ವಿಕ್ ಅಪ್ಡೇಟನ್ನು ಕೂಡ ಕೊಟ್ಬಿಡ್ತೀನಿ. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಬೈ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ. ಅದರ ಜೊತೆಗೆ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ಕೂಡ ಬರ್ತಾ ಇದೆ. ಸೊ ಮಹಾರಾಷ್ಟ್ರದಂತಲ್ಲಂತೂ ಇನ್ನೆಂದು ಕಂಡು ಕೇಳರಿಯದ ರೀತಿಯಲ್ಲಿ ಫಲಿತಾಂಶ ಬರ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಿಲ್ಲ. ಏಕೆಂದರೆ
ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿ ಜೆ ಪಿ ಕೂಡ ಬಿ ಜೆ ಪಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ದೊಡ್ಡ ಲೀಡನ್ನು ಅಲ್ಲಿ ಪಡ್ಕೊಳ್ತಾ ಇದೆ. 221 ಸೀಟ್ಗಳಲ್ಲಿ ಅದು ಒಂದು ತನ್ನ ಲೀಡನ್ನು ಕಾಯ್ದುಕೊಳ್ತಾ ಇದೆ. ಎಸ್, ಒಂದು ಕರೆ ಬರ್ತಿದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಹಾಂ ಅಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಲ್ವಾ? ಹಾ, ತಿಂಡಿ ಸರ್ ಇವಾಗ ಆತು. ಆಗ್ಬೇಕಾ? ಓಕೆ. ಹೊರಗೆ ಹೋಗ್ಬೇಕ್ರಾ? ಹೌದಾ? ಓಕೆ ಓಕೆ. ನಮ್ಮ ಮನೆಯಲ್ಲ ನಾನು ಇದ್ರ ಮಾತಾಡ್ತೀನಿ ಅಂದ್ರು ಸರ್. ತಿಂಡಿ ಆಗ್ತೇನೆ ಸರ್? ತಿಂಡಿ ಇಲ್ಲಮ್ಮ, ಇನ್ಮೇಲೆ ಮಾಡಬೇಕು, ಕಾರ್ಯಕ್ರಮ ಮುಗಿದ ನಂತರ ನಮ್ಮದು. ಹೌದ್ರಾ? ಹಾಂ ಅಮ್ಮ. ಓಕೆ, ಏನು ವಿಶೇಷಮ್ಮ ಇವತ್ತು ಮನೇಲಿ? ನಮ್ಮಲ್ಲಿ ನಿಮ್ಮ ವಾಯ್ಸ್ ಬರ್ತಾನೆ ಇಲ್ಲ, ಏನು ಕೇಳಿಸ್ತಾನೆ ಇಲ್ಲ ನಮಗೆ. ವಾಯ್ಸ್ ಕೇಳ್ತಾ ಇಲ್ವಾ? ಟಿವಿಗೆ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ, ನಿಮ್ದು ವಾಯ್ಸ್ ಬರ್ತಾನೆ ಇಲ್ಲ. ಹೌದಾ? ಯಾವ ಆನ್ಸರ್ ಏನು ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ನಿಮ್ದು ಕೇಳಿಸ್ತದೆ, ಆದ್ರೆ ಟಿವಿ ಬರ್ತಾ ಇಲ್ಲ. ಟಿವಿ ಬರ್ತಾ ಇಲ್ವಾ? ಓಕೆ ಓಕೆ. ಏನಾದರೂ ಒಂಚೂರು ತಾಂತ್ರಿಕ ಕಾರಣಗಳಿರಬೇಕು ಅಂತ ಅನ್ಸುತ್ತೆ. ಅದು ಸರಿ ಮಾಡ್ತಾರಮ್ಮ, ನಮ್ಮ ಟೆಕ್ನಿಷಿಯನ್ಸ್ ಅದ್ರ ಬಗ್ಗೆ ನೋಡ್ತಾ ಇದ್ದಾರೆ. ಈಗ ಬಂತಮ್ಮ? ಸರ್ ಈಗ ಪುಟ ಕೇಳಲ್ಲ. ಈಗೇನು ಕೇಳ್ತಾನೆ ಇಲ್ವಾ? ಈಗ ಬಂತು ನಿಮ್ದು. ಬಂತಾ? ಈಗ ಕೇಳಿಸ್ ಅಲ್ಲ, ಟಿವಿಗೆ ಬರ್ತಾನೆ, ನಿಮ್ದು ವಾಯ್ಸ್ ಕೇಳಿಸ್ತು ಇವಾಗ. ಓಕೆ ಓಕೆ. ಟಿವಿಲಿ ಬರ್ತಿಲ್ವಾ? ಸರಿ ಸರಿ, ನಾನು ನಿಮ್ಗೆ ನೇರವಾಗಿ ಕೇಳ್ತಾ ಇದ್ದೀನಿ ಹೇಗಿದ್ರೆ. ಹೌದ್ರಾ? ಟಿವಿಲಿ ಬರುತ್ತೆ, ನಾನು ನಿಮಗೆ ಕೇಳ್ತೀನಿ. ಓಕೆ ಓಕೆ ಸರ್, ಓಕೆ ಹೇಳ್ರಿ ಸರ್. ಓಕೆ ಅಮ್ಮ, ಇವತ್ತಿನ ಮೊದಲು ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ರೆ ಹೇಳ್ಬಿಡಿ. ಇದು ಶುಭಾಶಯ. ಹಾಂ ಅಮ್ಮ. ಅದೇ ಇದು ನಮ್ಮ ಪ್ರಿಯಾಂಕರ್ ಅಕ್ಕನ ಮಗಳದು, ಅವ್ರ ಬರ್ತಡೆ. ಅವ್ರ ಹೆಸರು? ಅವ್ರ ಹೆಸರು ಪ್ರಿಯಾ. ಪ್ರಿಯಾ ಅಂತೇಳಿ. ಓಕೆ. ಸೊ ಪ್ರಿಯಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಅವರ ಒಂದೆಲ್ಲ ರೀತಿಯಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಉದ್ಯೋಗ ಸಿಗಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀನಿ. ಚೆನ್ನಾಗಿದೆ. ನಾವು ಪ್ರಿಯಾ ನಿಮ್ದು ಹುಟ್ಟುಹಬ್ಬದ ಶುಭಾಶಯಗಳ ಕಣಮ್ಮ. ಓಕೆ ಓಕೆ. ಸೊ ಒಳ್ಳೇದಾಗ್ಲಿ ಪ್ರಿಯಾ ಅವ್ರಿಗೆ. ಎಸ್. ಸೊ ಮತ್ತೆ ಯಾರಿಗಾದ್ರೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಥವಾ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕಿದೆಯಾ? ಇಲ್ಲ ಇಲ್ಲ ಸರ್, ಏನು ಕ್ವಶನ್ ಕೇಳಿದ್ರು ಸರ್, ನಮ್ಮ ಮನೇಲಿ ಮಾತಾಡ್ತಾರೆ. ಹಾ ಅಮ್ಮ, ಕೊಡಿ ಕೊಡಿ. ಸಿಕ್ಕಿರ್ತಾರೆ ಸರ್, ಕೊಡಿ. ಆಗ್ಲಿ, ಕೊಡಿ ಕೊಡಿ. ಮಲ್ಲಿದ್ರಿ ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಿ ಅಂತ? ಹಾ ಸರ್, ಚೆನ್ನಾಗಿದ್ದೀನಿ. ಇಲ್ಲ, ನಿಮ್ ದೊಡ್ಡವರ ಆಶೀರ್ವಾದ. ತುಂಬಾ ದಿವಸಗಳಿಂದ ಅಮ್ಮ ಜೊತೆ ಮಾತಾಡ್ತಾ ಇದ್ದೆ. ಸೊ ನಿಮ್ ಜೊತೆ ಒಂದ್ 2-3 ಸರಿ ಮಾತಾಡ್ಬೇಕು ಅಂದ್ರೂ ಆಗಿರ್ಲಿಲ್ಲ. ನಿಮ್ ಕಡೆ ಮಾತಾಡ್ಕಂತ ಮನೆಗಿತ್ತು ಸರ್ ನಾನು. ಅದೇ ಒಂದ್ 2-3 ಸರಿ ಮಾತಾಡ್ಬೇಕು ಅಂದ್ರೂ ಆಗಿಲ್ಲ ನಿಮ್ ಜೊತೆ. ಹೌದು ಹೌದು ಸರ್. ಓಕೆ. ನಾನು ಇವತ್ತು ನಿಮ್ ಕೂಡ ಮಾತಾಡ್ಲೇಬೇಕಂತಲೇ ಮನೆಗಿತ್ತು ಸರ್ ಇವತ್ತು ನಾನು. ತುಂಬಾ ಖುಷಿ ಆಯ್ತು. ನಿಮ್ ದೊಡ್ಡವರ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಬೇಕು ನಮ್ಮ ಮೇಲೆ. ಓಕೆ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ನಿಮ್ಗೆ ನೇರವಾಗಿ ಅವತ್ತು ಶುಭಾಶಯ ತಿಳಿಸ್ಲಿಕ್ಕೆ ಆಗಿಲ್ಲ, ಇವತ್ತು ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಡವಾಗಿ. ಸೊ ಹೀಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿರಿ ಸರ್. ನೀವು ಏನು ನಡೆಸ್ಕೊಡ್ತಿರಲ್ಲ ಅದಕ್ಕೋಸ್ಕರ ಬಹಳ ಖುಷಿಯಾಗಿ ನಿಮ್ಗೆ ನಾವು ನಿಮ್ಗೆ ನಡೆಸ್ಕೊಡೋದು ಬಹಳ ಖುಷಿ ಪಡ್ತೇವೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನೀವು ಹಿಂಗೆ ನಗ್ನಗ್ತಾ ಖುಷಿಯಾಗಿರ್ಬೇಕು ಸರ್. ಸರ್ ಈಗ ನೀವು ಏನು ಪಚ್ಚಾಡ್ತಿರಲ್ಲ ಸರ್, ಲೋಕಸಭಾ ಚುನಾವಣೆ ಹೇಳಿದ್ರೆ ಏನದು ಸರ್? ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿ. ಅಂದ್ರೆ ಈಗ ಎಲ್ಲ ಕಡೆಯಿಂದ MP ಎಲೆಕ್ಟೆಡ್ ಆಗಿ ಹೋಗ್ತಾರಲ್ವಾ? ಸೊ ನಮ್ಮ ಭಾರತ ವಿಧಾನಸಭೆಗೆ ಒಂದು ಸಂಖ್ಯೆ ಅಂತ ಇಟ್ಟಿದ್ದಾರೆ. ಹೆಂಗೆ ನಮ್ಮ ಕರ್ನಾಟಕ ವಿಧಾನಸಭೆಗೆ ಹೆಂಗೆ ಇಟ್ಟಿರ್ತಾರೆ, ಹಾಗೆ ನಮ್ಮ ಭಾರತದ ಲೋಕಸಭೆಗೆ ಒಂದು ಸಂಖ್ಯೆ ಅಂತ ಇರುತ್ತೆ. ಸೊ ಎಷ್ಟು ಜನ ಭಾರತದಿಂದ MP ಗಳು ಎಲೆಕ್ಟ್ ಆಗ್ಬೋದು ಅಂತೇಳಿ. ಸೊ ಆ ಸಂಖ್ಯೆನ ಕೇಳ್ತಾ ಇದ್ದೀನಿ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು 225, ಎರಡನೇದು 525, ಮೂರನೇದು 245, ನಾಲ್ಕನೇದು 545. ಸರ್ 545 ಸರ್. ಶೋರಾ? ರಾಜಕೀಯದ ಬಗ್ಗೆ ಆಸಕ್ತಿ ಇದ್ದಂಗಿದೆ ಸರ್ಗೆ. ಹೌದು ಸರ್, ನಾವು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಸರ್ ನಾನು. ಓ ಹೌದಾ? ಹಂಗಿದ್ರೆ ನಿಮ್ಗೆ ಉತ್ತರ ಗೊತ್ತಿದ್ದೇ ಇರುತ್ತೆ ಖಂಡಿತವಾಗ್ಲು. ಹೌದು ಸರ್. ಓಕೆ ಓಕೆ ಸರ್. ಇವತ್ತು ಎಲ್ಲ ಕಡೆ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ, ಏನ್ ಅನ್ಸುತ್ತೆ ಸರ್? ಸರ್ ಕಾಂಗ್ರೆಸ್ ಒಂದು ಬರ್ಬೋದು ಸರ್, BJP 2 ಬರ್ಬೋದು ಸರ್ ಕರ್ನಾಟಕದಲ್ಲಿ. ಓಕೆ. ಮಹಾರಾಷ್ಟ್ರದಾಗ ಮೈತ್ರಿಕೂಟ ಬಹುಮತ ಬರ್ತದೆ. ಭಾರಿ ಬಹುಮತ ಬಂದೇ ಬಿಡುತ್ತಲ್ಲ, ಹೆಚ್ಚು ಕಡಿಮೆ ಇನ್ನೇನು ಮುಗಿದವನ ಸರ್. ಅದೇ ಹೆಚ್ಚು ಕಡಿಮೆ 200ಕ್ಕಿಂತ ಜಾಸ್ತಿ ಲೀಡಲ್ ಇದ್ದಾರೆ. ಹೌದು 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 ಹೌದು. ಬಟ್ ಇಲ್ಲಿ ಕರ್ನಾಟಕದೆಲ್ಲ ಒಂಚೂರು ಉಲ್ಟಾ ಆಗ್ತಿದೆ ಅಂತ ಅನ್ಸುತ್ತಲ್ವಾ? ಇಲ್ಲ ಸರ್, 2 BJP 1 ಕಾಂಗ್ರೆಸ್ ಇಲ್ಲಿ. ಅಲ್ಲ, ಈಗ ಎಲ್ಲ 3 ಕಡೆ ಕಾಂಗ್ರೆಸ್ ಲೀಡಿಗೆ ಬಂದ್ಬಿಟ್ಟಿದೆ ಅಲ್ಲ. ಬಹುಮತ 8 ಸುತ್ತು ಬಾಕಿ ಇದೆ. ಓಕೆ ಓಕೆ. ಹಾ, ಏನಕ್ಕಂತ ಗೊತ್ತಾಗಲ್ಲ. ಹೌದು ಹೌದು. ಸೊ ನೀವು ಯಾವ ಊರಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಿ ಸರ್?
ಸರ್ ನಾವು ಹುಣಸಿಕಟ್ಟೆ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದೆ ಸರ್. ಹುಣಸಿಕಟ್ಟೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಿ. ಸೊ ನೀವು ಎಲೆಕ್ಷನ್ ನಲ್ಲಿ ಎಲೆಕ್ಟ್ ಆಗಿರೋದಲ್ಲ? ಹೌದು ಸರ್. ಓಕೆ, ಸೊ ಹೆಂಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಎಲೆಕ್ಷನ್ ನಿಂತ್ಕೊಂಡಾಗ? ಸರ್ ನಮ್ಮ ಎಲೆಕ್ಷನ್ ಬಹಳ ಚೆನ್ನಾಗಿದೆ ಸರ್. ಅವಾಗೆಲ್ಲ ನಾವು ಈಗ ಒಂದು ಹೆಚ್ಚು ಕಮ್ಮಿ ಒಂದು 5 ಕಾಲಕ್ಕೆ ನಾನು 500 ರೂಪಾಯಿ ಒಂದು ಓಟ್ ಹಾಕಿ ದುಡ್ಡು ಕೊಟ್ಟು ಗೆದ್ಬಿಟ್ಟು ಸರ್. ಒಬ್ಬೊಬ್ಬೊಬ್ಬ ಓಪನ್ ಆಗಿ ಹೇಳ್ತಿದ್ರಿ 500 ರೂಪಾಯಿ ದುಡ್ಡು ಕೊಟ್ಟು. ಅಲ್ಲೆಲ್ಲ ಬಹಳ ಈ ಬಿಜೆಪಿ ಕಾಂಗ್ರೆಸ್ ಬಾರ ಫೈಟ್ ಇತ್ತು. ನಾನು ಪಕ್ಷೇತರ ನಿಂತ್ಕೊಂಡ್ಬಿಟ್ಟು ಸರ್. ನೀವು ಪಕ್ಷೇತರ ನಿಂತ್ಕೊಂಡಿದ್ದೀರಾ? ಪಕ್ಷೇತರ ನಿಂತ್ಕೊಂಡು ನಾನು ಗೆದ್ಬಿಟ್ಟು ಸರ್. ಅಬ್ಬಾ, ಪಕ್ಷೇತರ ನಿಂತ್ಕೊಂಡು ಗೆಲ್ಲೋದಂದ್ರೆ ಸುಮ್ಮನೆ ಸಾಮಾನ್ಯದ ಮಾತಲ್ಲ ಬಿಡಿಯೋದು. ಹೌದು ಸರ್. ಹೌದು ಹೌದು. ಸೊ ಎಲ್ಲ ಪಕ್ಷಗಳ ಮಧ್ಯೆ ಫೈಟ್ ಮಾಡಿ ಗೆಲ್ಬೇಕು ಅಂದ್ರೆ ಬಹಳ ಕಷ್ಟ. ಹೌದು ಸರ್. ಬಿಜೆಪಿ ಪಕ್ಷ ಕಾಂಗ್ರೆಸ್ ಬಿಟ್ಟು ಪಕ್ಷ ಅಂತ ಗೆದ್ದಿದ್ದೆ ಸರ್. ಓಕೆ ಓಕೆ, ಒಳ್ಳೇದಾಗ್ಲಿ. ಸೊ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ರಿ ನಿಮ್ಮ ಕ್ಷೇತ್ರದಲ್ಲಿ ಹಂಗಿದ್ರೆ? ಎಲ್ಲ ನಾನು ನಮ್ ನೋಡಿದ ₹1 10 ಎಲ್ಲ ಊರಿಗೆ ಕೆಲಸ ಮಾಡ್ತಿದ್ದೆ ಸರ್ ನಾನು. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಆ ಭಗವಂತ ಒಳ್ಳೇದ್ ಮಾಡ್ಲಿ ನಿಮ್ಗೆ. ತುಂಬಾ ಖುಷಿ ಆಯ್ತು. ಸೊ ಒಬ್ಬ ಹಿರಿಯ ರಾಜಕಾರಣಿ ಜೊತೆ ಮಾತಾಡ್ತಕ್ಕಂಥ ಒಂದು ಅನುಭವ ಸಿಕ್ತು ನಂಗೆ ಇವತ್ತು. ನಾನು ನೆಕ್ಸ್ಟ್ ಇಲ್ಲಿ ದಾವಣಗೆರೆ ಕಾರ್ಪೊರೇಷನ್ ನಿಲ್ಲಕಂತ ಮಾಡಿದೆ ಸರ್. ಆಗ್ಲಿ ಸರ್, ಆಗ್ಲಿ, ನಿಂತ್ಕೊಳ್ರಿ ಸರ್. ಯಾವ ವಾರ್ಡ್ ನಿಂತ್ಕೋಬೇಕಂತಿದ್ದೀರಿ? 14 ವಾರ್ಡ್ ಇಲ್ಲಕಂತ ಮಾಡಿದೆ ಸರ್. 14ನೇ ವಾರ್ಡ್. ಯಾವ್ದು ಏರಿಯಾ ಬರುತ್ತದು? ಅದು ಚೌಕಿಪೇಟೆ ಬರುತ್ತೆ ಸರ್. ಚೌಕಿಪೇಟೆ. ಹೌದು. ಓಕೆ, ಯಾವ್ದಾರ ಪಕ್ಷಕ್ಕೆ ನಿಲ್ಬೇಕಂತಿದ್ರೆ ಮತ್ತೆ ಇಲ್ಲೂ ಪಕ್ಷೇತರನ? ಇಲ್ಲಿ ಬಿಜೆಪಿ ನಿಲ್ಬೇಕಂತ. ಬಿಜೆಪಿ ನಿಲ್ಬೇಕಂತಿದ್ರಾ? ಓಕೆ ಓಕೆ, ಒಳ್ಳೇದಾಗ್ಲಿ ಸರ್. ನಿಮ್ಮ ಒಂದು ರಾಜಕೀಯ ಭವಿಷ್ಯ ಚೆನ್ನಾಗಿರ್ಲಿ ಅಂತ ವಿಶ್ ಮಾಡ್ತೀನಿ. ಸೊ ಗೆದ್ದು ಬಂದ್ರೆ ದಯವಿಟ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಸರ್. ಸರ್ ನಮ್ಮ ಮಗನ ಮದುವೆ ಸರ್, ಮುಂದಿನ ಟೈಮ್ ಬರ್ರಿ ಸರ್. ಆಗ್ಲಿ ಆಗ್ಲಿ ಸರ್, ಖಂಡಿತ ಬರೋಣ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಅಮ್ಮನೂ ಕೂಡ 2-3 ಸರಿ ಕರೆದ್ರು. ಖಂಡಿತ ಬರ್ತೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಪ್ರಶ್ನೆಯನ್ನು ಕೇಳೋದಕ್ಕಿಂತ ಮುಂಚೆ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ನೋಡ್ಕೊಂಬರೋಣ. ಅದಾದ ನಂತರ ಮತ್ತೆ ಪ್ರಶ್ನೆಗಳನ್ನ ಕೇಳ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಎಸ್, ಒಂದು ಕರೆ ಬರ್ತಿದೆ, ಯಾರ್ದಂತ ನೋಡೋಣ. ನಮಸ್ತೆ. ಈಗ ಕಾಣಿಸ್ತಾ ಇದೆಯಾ ನೋಡಿ ಮೇಡಮ್? ಇಲ್ಲ ಸರ್, ನಾನು ಬೆಳಗಿಂದ ಟ್ರೈ ಮಾಡ್ತಾ ಇದ್ದೆ. ಓಕೆ, ಬೆಳಗ್ಗೆಯಿಂದ ಮೇ ಬಿ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಂತ ಅನ್ಸುತ್ತೆ. ಇವಾಗ ಸರಿಯಾಗಿದೆ ಅಮ್ಮ? ಇಲ್ಲ ಸರ್, ಬರ್ತಾನೆ ಇಲ್ಲ. ಆನ್ ಆಗಿದೆ ಟಿವಿ. ಹಾ, ಈಗ ಏನು ಕಾಣಿಸ್ತಾನೆ ಇಲ್ವಾ? ಏನು ಕೇಳದೇ ಇಲ್ಲ. ಈಗ ಅಟ್ಲೀಸ್ಟ್ ಪಿಕ್ಚರ್ ಬರ್ತಾ ಇದೆಯಾ? ಇಲ್ಲ ಸರ್, ಪಿಕ್ಚರ್ ಬರ್ತಾ ಇಲ್ಲ ಇವಾಗ. ಅವಾಗ್ಲೇ ಬರ್ತಾ ಇತ್ತು ದೇವ್ರದೆಲ್ಲ ನಾಮ. ಹಾ ಹಾ, ಇವಾಗ ಬರ್ತಾ ಇಲ್ಲ ಸರ್, ಅದಕ್ಕೆ ಫೋನ್ ಮಾಡಿದೆ ನಾನು. ಓಕೆ, ಬೇರೆ ಚಾನೆಲ್ ಹಾಕಿ ನೋಡಿಮ್ಮ ಒಂಚೂರು. ಒಂದ್ ನಿಮಿಷ ಸರ್. ನಮ್ಮ ಕೇಬಲ್ ಚಾನೆಲ್ ಬೇರೆ ಚಾನೆಲ್ ಹಾಕಿ ನೋಡಿ. ಇದು V2 ಬರ್ತೈತಿ ಸರ್. ಇವಾಗ V1 ಹಾಕಿ. ಬರ್ತಾ ಇದೆಯಾ V1? ಇಲ್ಲ ಸರ್, ಬರ್ತಾ ಇಲ್ಲ, ಖಾಲಿ ಇದೆಯಾ? ಓಕೆ, ಮೇ ಬಿ ಏನಾದ್ರು ಟೆಕ್ನಿಕಲ್ ಇಶ್ಯೂ ಇರಬೇಕು ಅಂತ ಅನ್ಸುತ್ತೆ. ಅದನ್ನ ನೋಡ್ತಾರೆ. ನೀವು ಅಲ್ಲಿವರೆಗೂ ನನ್ನ ಜೊತೆ ಮಾತಾಡ್ತಾ ಇರಿಮ್ಮ. ಓಕೆ ಸರ್. ಓಕೆ, ತಿಂಡಿ ಆಯ್ತಾ? ಇಲ್ಲ ಸರ್, ಇವತ್ತು ಶನಿವಾರ ಉಪವಾಸ ಸರ್. ವಾವ್, ಸೂಪರ್. ಯಾವ ದೇವ್ರ ಮೇಲೆ ಅಂತ ಕೇಳ್ಬೋದಾ? ಆಂಜನೇಯ ಸರ್. ಆಂಜನೇಯನ್ ಮೇಲೆ. ಸೊ ಒಳ್ಳೇದಾಗ್ಲಿ. ಇನ್ನು ಹೌಸ್ ವೈಫ್ ಅಥವಾ ಓದ್ತಾ ಇದ್ದೀರಾ ಮೇಡಮ್ ತಾವು? ಹೌಸ್ ವೈಫ್ ಸರ್. ಹೌಸ್ ವೈಫ್. ಓಕೆ, ಸೊ ಹೇಗಿದೆ ಮೇಡಮ್? ಇವತ್ತು ವಿಶೇಷವಾಗಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ವಿಶ್ವ ದತ್ತು ದಿನ ಇದೆ. ಹೌದಾ ಸರ್? ಸೊ ವಿಶೇಷವಾಗಿ ಕೆಲವೊಬ್ರು ಪ್ರಾಣಿ ಪಕ್ಷಿಗಳನ್ನ ದತ್ತು ತಗೋತಾರೆ, ಕೆಲವೊಬ್ರು ಮಕ್ಕಳಿಲ್ಲದೆ ಇರತಕ್ಕಂಥವ್ರು ಮಕ್ಕಳನ್ನ ದತ್ತು ತಗೋತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸತ್ತಾ? ಏನಿಲ್ಲ ಸರ್, ಪ್ರಾಣಿ ಪಕ್ಷಿಗಳು ದತ್ತು ತಗೊಳ್ಳೋದು ಇನ್ನೂ ತುಂಬಾ ಒಳ್ಳೇದು ಮಕ್ಕಳಿಗಿಂತ. ಓಕೆ, ಪ್ರಾಣಿಗಿರೋಷ್ಟು ನಿಯತ್ತು ಮನುಷ್ಯನಿಗಿರಲ್ಲ ಸರ್ ಇವತ್ತಿನ ಕಾಲದಲ್ಲಿ. ಓಕೆ ಮೇಡಮ್, ಒಂದ್ಸರಿ ಸೆಟಪ್ ಬಾಕ್ಸ್ ಆಫ್ ಮಾಡಿ ಇನ್ನೊಂದ್ಸರಿ ಆನ್ ಮಾಡಿ ನೋಡಿ ಮೇಡಮ್. ಸೊ ಇಲ್ಲಿ ಬೇರೆ ಕಡೆ ಕೇಳಿದಾಗ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊಕ್ನೂರ್ ಸೈಡ್ ಸರ್, ಹರಿಹರ ತಾಲೂಕ್, ದಾವಣಗೆರೆ ಜಿಲ್ಲೆ, ಕೊಕ್ನೂರು. ಓಕೆ, ಒಂದ್ಸರಿ ಪೂರ್ತಿ ನೀವು ಟಿವಿ ಸ್ವಿಚ್ ಎಲ್ಲ ಆಫ್ ಮಾಡ್ಬಿಟ್ಟು ಇನ್ನೊಂದ್ಸರಿ ಸೆಟಪ್ ಬಾಕ್ಸ್ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಮಾ. ಒಂದ್ ನಿಮಿಷ. ಓಕೆ, ನಾನು ಲೈನಲ್ಲೇ ಇದ್ದೀನಿ. ಬಂದಿದ್ದಿಲ್ಲ ಸರ್. ಓಕೆ, ಇವಾಗ ಇನ್ನೊಂದ್ಸರಿ ಟ್ರೈ ಮಾಡಿ ಮಾ. ಸೆಟಪ್ ಬಾಕ್ಸ್ ಒಂದ್ಸರಿ ಆಫ್ ಮಾಡಿ ಆನ್ ಮಾಡಿ ನೋಡಿ. ನಾನು ಲೈನಲ್ಲೇ ಇದ್ದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಹಾ ಸರ್, ನೋಡ್ತಾ ಇದ್ದೀನಿ. ಬಾಕ್ಸಲ್ಲಿ ಚಾನಲ್ಗಳನ್ನ ಒಂದ್ಸರಿ ಚೇಂಜ್ ಮಾಡಿ ನೋಡಿ. ರಿಪಬ್ಲಿಕ್ ಕನ್ನಡ ಬರುತ್ತೆ. ಹಾ, ಈಗ ಆಫ್ ಮಾಡಿ ಆನ್ ಮಾಡಿ ಬರ್ಬೋದು ಅಂತ ಅನ್ಸುತ್ತೆ. ಮೇ ಬಿ ಒಂಚೂರು ಟೆಕ್ನಿಕಲ್ ಇಶ್ಯೂಸ್ ಇದ್ದಿದ್ರಿಂದ ಆ ಥರ ಸಮಸ್ಯೆ ಆಗಿರೋ ಸಾಧ್ಯತೆ ಇರುತ್ತೆ. V1 ವಾಹಿನಿ ಬರ್ತಿಲ್ಲ ಸರ್, V2 ಬರುತ್ತೆ, ಮತ್ತೆ ಉದಯ ಎಲ್ಲ ಬರುತ್ತೆ ಸರ್. ಓಕೆ ಓಕೆ, ಒಂದ್ಸರಿ ಆಫ್ ಮಾಡಿ ಆನ್ ಮಾಡಿ ಮಾ, ನೋಡೋಣ. ನಾನು ಇಲ್ಲಿ ಟೆಕ್ನಿಕಲಿ ಏನಾದ್ರು ಬೇರೆ ಕಡೆ ಏನಾದ್ರು ಸಮಸ್ಯೆ ಇದೆಯಾ ನಾನು ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಟೆಕ್ನಿಷಿಯನ್ಸು. ಹಾ ಸರ್. ಓಕೆ, ಸೊ ನೀವು ಹೇಳೋ ಪ್ರಕಾರ
ಪ್ರಾಣಿ ಪಕ್ಷಿಗಳನ್ನ ದತ್ತು ತಗೊಳ್ಳೋದು ಒಳ್ಳೇದು, ಮಕ್ಕಳನ್ನ ದತ್ತು ತಗೊಳೋದು ಬೇಡ ಅಂತ ಹೇಳ್ತೀರಿ? ಅಲ್ಲ, ಕೆಲವೊಬ್ರು ಮತ್ತೆ ಮಕ್ಳು ಇಲ್ದೇ ಇರೋರು ಎಷ್ಟೋ ದೇವ್ರ ಹರಕೆ ಅದೆಲ್ಲ ಹೊತ್ಕೊಂಡಿದ್ದು ಪೂಜೆ ಅದೆಲ್ಲ ಮಾಡ್ತಾರೆ. ಬಟ್ ಮಕ್ಳಾಗಿಲ್ಲ ಅಂದ್ರೆ ಮತ್ತೆ ಅವ್ರ ಅನಿವಾರ್ಯ ದತ್ತು ತಗೊಳ್ಳೇಬೇಕಾಗುತ್ತೆ. ತಗೊಳ್ಳೇಬೇಕಾಗತ್ತೆ. ಹೌದು ಹೌದು. ಅವ್ರು ತಗೊಂಡ್ರೆ ಏನು ಪರವಾಗಿಲ್ಲ, ಮತ್ತೆ ಅವ್ರು ಮಕ್ಳ ಪ್ರೀತಿ ಸಿಕ್ಕಿರಲ್ಲ. ಹೌದು. ಹಂಗಾಗಿ ಮಕ್ಕಳ ಬಗ್ಗೆ ಅವರು ತುಂಬಾ ಕನ್ಸರ್ನ್ ಇರೋದ್ರಿಂದ ತಗಂತಾರೆ. ನಾವು ನಮ್ಮ ಅಭಿಪ್ರಾಯ ಅಂದ್ರೆ ಒಂದ್ ಪ್ರಾಣಿ ನಾವ್ ಅದಕ್ಕೆ ಏನಾದ್ರು ಒಂದ್ ದತ್ತು ತಗೊಂಡು ಇದು ಮಾಡಿದ್ವಿ ಅಂದ್ರೆ ಅವು ನಮ್ಮನ್ನ ಎಷ್ಟು ಕಾಳಜಿಯಿಂದ ನಾವ್ ಎಲ್ಲಾದ್ರೂ ಬರೀ ನಮ್ಮ ವಾಯ್ಸ್ ಅಥವಾ ನಮ್ಮ ವಾಸನೆ ಕೂಡ ಕಂಡಿಡ್ಕೊಂಡು ನಾವ್ ಎಲ್ಲಿ ಇರ್ತೀವಿ ಅಲ್ಲಿಗೆ ಬರ್ತೈತಿ ಸರ್. ನಾವೊಂದ್ ನಾಯಿ ಸಾಕಿದ್ವಿ. ನಾವ್ ಊರಿಗೆ ಹೋಗುವಾಗ ಸೀದಾ ಬಸ್ಸಿಗೆ ಬಂದು ಬಸ್ ಒಳಗ್ ಕುತ್ಕೊಂಡು ನಾವ್ ಮನೆಗ್ ಹೋಗಿ ಇನ್ನೆಲ್ಲ ನಾವ್ ಊರಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಟಾಟಾ ಮಾಡಿದ್ಮೇಲೆ ಮನೆಗ್ ಹೋಗೋದು ಸರ್. ಎಷ್ಟು ಖುಷಿ ಆಗುತ್ತೆ ಸರ್ ಅವಾಗ. ನಾವೊಂದು ದೂರದಿಂದ ನಡ್ಕೊಂಡ್ ಬರ್ತಾ ಇದ್ರು ಕೂಡ ಸೀದಾ ನಮ್ಮ ಹತ್ರನೇ ಬಂದ್ ಬಿಡ್ತಿತ್ತು ಸರ್ ಅದು ನಾಯಿ. ಹೌದು ಹೌದು. ಆ ಪ್ರಾಣಿ ಪ್ರೀತಿನೇ ಹಾಗೆ ಯಾವತ್ತು ಕೂಡ, ಅದರಲ್ಲೂ ವಿಶೇಷವಾಗಿ ನಾಯಿ ಅಂತೂ ಮನುಷ್ಯರಿಗೆ ತುಂಬಾ ಹಚ್ಕೊಂಡ್ಬಿಡತ್ತೆ. ಓ ಸರ್, ಅದಕ್ಕೆ ನನಗೆ ಪ್ರಾಣಿ ಅಂದ್ರೇನೆ ತುಂಬಾ ಇಷ್ಟ. ಓಕೆ ಓಕೆ. ಸೊ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಎಸ್, ಯಾವ್ದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ರೆಸಿಪಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ರೆಸಿಪಿ ಸರ್, ನೀವು ಮನೇಲಿ ಯಾವ್ದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ತಿಂಡಿ ಮಾಡಿ ಮೇಡಮ್. ಒಂದ್ಸರಿ ಅದಕ್ಕಿಂತ ಮುಂಚಿತವಾಗಿ ಇವಾಗ ಟಿವಿಲಿ ನಂದು ವಾಯ್ಸ್ ಕೇಳ್ತಾ ಇದೆಯಾ ಅಥವಾ ನನ್ನ ಮುಖ ಕಾಣ್ತಾ ಇದೆಯಾ ನೋಡಿ? ಇಲ್ಲ ಸರ್, ನಿಜ ಸರ್, ನಾನು ತುಂಬಾ ಟ್ರೈ ಮಾಡ್ತೀನಿ ಸರ್. ಇದು ನೀವು ಕ್ವಶನ್ ಆನ್ಸರ್ ಎಲ್ಲ ಹೇಳ್ತೀರ, ಅದೆಲ್ಲ ಬುಕ್ ಅಲ್ಲಿ ಬರ್ಕಂತೀನಿ, ಮುಂದೆ ನನ್ನ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ. ಅದು ಕ್ವಶನ್ ಇದು ಏನು ಕಾಣಿಸ್ತಾನೆ ಇಲ್ಲ ಸರ್, ಬ್ಲಾಕ್ ಬರ್ತಾ ಇದೆ. ಮೇಡಮ್ ಒಂದೊಂದು ಸ್ಮಾಲ್ ಇದನ್ನ ಮಾಡಿ, ಅಲ್ಲಿ ವೈಟ್ ಸೆಟಪ್ಸ್, ವೈಟ್ ಅಥವಾ ಕರೀದ್ ಸೆಟಪ್ ಬಾಕ್ಸ್ ಕೊಟ್ಟಿರ್ತಾರಲ್ಲ ನಿಮ್ಗೆ, ಇದೆ ಸರ್. ಅದನ್ನ ಆಫ್ ಮಾಡಿ, ಅದು ರೆಡ್ ಲೈಟ್ ಆನ್ ಆಗಿದೆಯಲ್ಲ ಅದು ಆಫ್ ಆಗ್ಲಿ. ಪವರ್ ಆಫ್ ಮಾಡ್ಬಿಟ್ಟು ಮತ್ತೊಂದ್ಸರಿ ಆನ್ ಮಾಡಿ ಮಾ. ಒಂದ್ ನಿಮಿಷ ಆಫ್ ಮಾಡಿದ್ದೀನಿ ಇವಾಗ. ಇನ್ನೊಂದ್ಸರಿ ಆನ್ ಮಾಡಿ ನೋಡಿ. ಇವತ್ತು ತುಂಬ ಕಡೆ ಕರೆಂಟ್ ಬೇರೆ ಇಲ್ಲಮ್ಮ, ಸೊ ಹಾಗಾಗಿ ಕೂಡ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ. ಕರೆಂಟ್ ನಿನ್ನೆನೂ ಇರ್ಲಿಲ್ಲ, ಮೊನ್ನೆ ಇರ್ಲಿಲ್ಲ ಸರ್. ಅದೇ ಈಗೇನಾದ್ರು ನೋಡಿಮ್ಮ, ಏನಾದ್ರು ಬರ್ತಾ ಇದೆಯಾ? ನಾನು ನಿಂತ್ಕೊಂಡಿರೋದು ಕಾಣಿಸ್ತಾ ಇದೆಯಾ ಅಥವಾ ವಾಯ್ಸ್ ಏನಾದ್ರು ಕೇಳಿಸ್ತಾ ಇದೆಯಾ ಟಿವಿಲಿ? ಇಲ್ಲ ಸರ್, ಏನು ಕೇಳಿಸ್ತಾ ಇಲ್ಲ. ನಾನು ಕ್ವಶನ್ಸ್ ಬರ್ಕೋತಾ ಇದ್ದೆ ಅವಾಗಲೇ, ಮತ್ತೆ ಕರೆಂಟ್ ಹೋಗ್ಬಿಟ್ಟು. ಓಕೆ. ಸೊ ನಾನು ಇವತ್ತು ಒಂದೇ ಪ್ರಶ್ನೆ ಕೇಳಿರೋದು, ಈಗ ಎರಡನೇ ಪ್ರಶ್ನೆ ನಿಮ್ಮನ್ನೇ ಕೇಳಬೇಕು ನೇರವಾಗಿ ನಾನು. ಕೇಳಿ ಸರ್, ಆನ್ಸರ್ ಗೊತ್ತಿದ್ರೆ ಹೇಳ್ತೀನಿ. ಖಂಡಿತ ಖಂಡಿತ. ಸೊ ಮೊದಲನೇ ಪ್ರಶ್ನೆ ನೀವು ಬರ್ಕೊಳ್ತೀನಿ ಅಂದ್ರೆ ನಿಮ್ಗೋಸ್ಕರ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಹೇಳಿ ಸರ್. ನಮ್ಮ ಭಾರತದಲ್ಲಿ ಒಂದು ಲೋಕಸಭೆ ಅಂತಿದೆ, ಹೇಗೆ ಇಲ್ಲಿಂದ MP-ಗಳೆಲ್ಲ ಎಲೆಕ್ಟ್ ಆಗಿ ಹೋಗಿರ್ತಾರಲ್ವಾ? ಸೊ ನಿಮ್ದು ದಾವಣಗೆರೆ ಜಿಲ್ಲೆ ಬರುತ್ತಲ್ಲ? ದಾವಣಗೆರೆ ಜಿಲ್ಲೆಯಿಂದ ಒಬ್ರು MP ಎಲೆಕ್ಟ್ ಆಗಿ ಹೋಗಿದಾರಲ್ವಾ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಅದೇ ರೀತಿ ನಮ್ಮ ಎಲ್ಲ ಭಾರತದಿಂದ ಒಟ್ಟು ಎಲೆಕ್ಟ್ ಆಗಿ ಲೋಕಸಭೆಗೆ ಹೋಗ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿ ಪ್ರಶ್ನೆ. ಆಪ್ಷನ್ಸು ನಾನು ಆಗಲೇ ಅದಕ್ಕೆ ಉತ್ತರನೂ ಕೊಟ್ಬಿಟ್ಟೆ, ಜಸ್ಟ್ ನಿಮಗೋಸ್ಕರ ಒಂದು ನಾಲೆಡ್ಜಿಗೆ ಹೇಳ್ತಾ ಇದ್ದೀನಿ. 225, 525, 545, ಅದೇ ರೀತಿ 245, ಈ 4 ಆಪ್ಷನ್ಸನ್ನು ಕೊಟ್ಟಿದ್ದೆ. ನಿಮ್ಗೆ ಏನಾದ್ರು ಸರಿ ಉತ್ತರ ಗೊತ್ತಿದೆಯಾ ಅದರದ್ದು? ಮೋಸ್ಟ್ಲಿ ಸೆಕೆಂಡ್ ಆಪ್ಷನ್ಸ್ ಇರಬಹುದು ಸರ್. 525? ಅಲ್ಲ, ಆಕ್ಚುಲಿ ಅದಕ್ಕೆ ಸರಿ ಉತ್ತರ 545 ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ. ಓಕೆ, 545. ಹೌದು. ಓಕೆ ಎಸ್, ಈಗ ಕ್ವಿಕ್ ಆಗಿ ಎರಡನೇ ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ. ಸೊ ಎರಡನೇ ಪ್ರಶ್ನೆ ಏನು ಅಂದ್ರೆ, ಶಾಂತಿ ಸಂದರ್ಭದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಹೇಳಿ. ಶಾಂತಿ ಸಂದರ್ಭದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ. ಓಕೆ, ಸೊ 4 ಆಪ್ಷನ್ಸ್ ಅನ್ನು ಕೂಡ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅಶೋಕ ಚಕ್ರ, ಎರಡನೇದು ಪರಮವೀರ ಚಕ್ರ, ಮೂರನೇದು ಪದ್ಮವಿಭೂಷಣ, ನಾಲ್ಕನೇದು ಜ್ಞಾನಪೀಠ. ಯಾವ ಇದು ಫೇಸ್ ಎಲ್ಲ ಬರ್ತಾ ಇದೆ ಸರ್, ಬಟ್ ಸೌಂಡ್ ಬರ್ತಾ ಇಲ್ಲ. ಸೌಂಡ್ ಬರ್ತಾ ಇಲ್ಲ, ಫೇಸ್ ಮಾತ್ರ ಬರ್ತಾ ಇದೆ. ಓಕೆ, ಬರುತ್ತೆ. ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಅನ್ಕೊಳ್ತೀನಿ. ಎಸ್, ಅದನ್ನ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸರಿ ಮಾಡ್ತಾ ಇದ್ದಾರೆ. ಎಸ್, ಈ ಪ್ರಶ್ನೆಗೆ ಉತ್ತರ ಹೇಳ್ಬೋದಮ್ಮ? ಸರ್, ಅಶೋಕ ಚಕ್ರ ಇರ್ಬೋದು ಸರ್, ಯಾಕಂದ್ರೆ ಶಾಂತಿಗೋಸ್ಕರ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಅಶೋಕ ಚಕ್ರ ಇರ್ಬೋದು ಅಂತ. ಖಂಡಿತಮ್ಮ. ಸೊ ಅಶೋಕ ಚಕ್ರ ಇಸ್ ದ ರೈಟ್ ಆನ್ಸರ್, ಬಿಕಾಸ್ ಪರಮವೀರ ಚಕ್ರ ಕೊಡ್ತಕ್ಕಂಥದ್ದು ಯುದ್ಧದಲ್ಲಿ ಮಡಿದಿರ್ತಕ್ಕಂಥವ್ರಿಗೆ.
ಇನ್ನು ಸರ್, ಪದ್ಮವಿಭೂಷಣ ಅದಕ್ಕೋಸ್ಕರ ನಾನು ಹೌದು, ಎಲ್ಲ ರಂಗದಲ್ಲಿ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಪುಳಿಯೋಗರೆ ಜಾಸ್ತಿ ಮಾಡ್ತೀನಿ, ಮತ್ತೆ ಜಾಮೂನ್ ಮಾಡ್ತೀನಿ ಸರ್. Okay. ಅದೆಲ್ಲ ಇವಾಗ ಕಾಮನ್ ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ. ಮಾಡ್ತಾರೆ. ಸೊ ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನಾ? ನಾನ್ ವೆಜ್ ಸರ್. ಓಕೆ, ಸೊ ನಾನ್ ವೆಜ್ ಅಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಮಾಡೋದು ಏನಾದ್ರು ರೆಸಿಪಿ ಇದ್ರೆ ಹೇಳಿ. ಹೇಗಿದ್ರೆ ನಾಳೆ ಭಾನುವಾರ, ಸೊ ನಮ್ಮ ಎಲ್ಲರ ಅಭಿಮಾನಿಗಳು ಯಾರಾದ್ರು ಟ್ರೈ ಮಾಡ್ತಾರೆ ಅಂದ್ರೆ ಮಾಡ್ಲಿ. ಸೊ ಎಲ್ಲರೂ ಮಾಡೇ ಮಾಡ್ತಾರೆ ಈ ಚಿಕನ್ ಬಿರಿಯಾನಿ, ಅದೇ ಚಿಕನ್ ಕಬಾಬ್. ಚಿಕನ್ ಫ್ರೈ ಮಾಡ್ತೀವಿ. ಹಾ, ಅದನ್ನೇ ಡಿಫ್ರೆಂಟ್ ಆಗಿ ಹೇಗೆ ಮಾಡ್ತೀರಿ? ಸೊ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಹಾಗೆ. ಅಂದ್ರೆ ಸರ್ ಅದಕ್ಕೆ ಟೊಮೊಟೊ, ನೀರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಹಾಕ್ಬೇಕು. ಹ್ಮ್ ಫಸ್ಟ್ ಮಟನ್ ಚಿಕನ್ ಕ್ಲೀನ್ ಆಗಿ ತೊಳೆದಿಟ್ಕೊಂಡು ಹ್ಮ್ ಅದಕ್ಕೆ ಸ್ವಲ್ಪ ಆಯಿಲು, ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಸರ್. 10 ನಿಮಿಷ ಬೇಡ, 5 ನಿಮಿಷ ಆದ್ರೂ ಪರವಾಗಿಲ್ಲ. ಓಕೆ. ಆಮೇಲೆ ಮಸಾಲೆ ಆ ತರದ್ದೆಲ್ಲ ಸ್ವಲ್ಪ ಹಂಗೆ ಕಡಿಮೆ ಹಾಕ್ಬೇಕು, ಜಾಸ್ತಿನೇ ಹಾಕ್ಬಾರ್ದು. ಓಕೆ. ಆಮೇಲೆ ಇದೆ ಸರ್ ಕೊತ್ತಂಬರಿ, ಕರಿಬೇವು, ಆಮೇಲೆ ಹಸಿಮೆಣಸಿನಕಾಯಿ, ಟೊಮೆಟೊ, ನೀರುಳ್ಳಿ ಅದೆಲ್ಲದನ್ನು ಹಸಿದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಡ್ಬೇಕು ಸರ್. ಹಸಿದಿನೇ ಮಿಕ್ಸ್ ಮಾಡಿ ಇಡಬೇಕಾ? ಹಾ ಸರ್. ಓಕೆ. ಮಾಡಿಟ್ಬಿಟ್ಟು ಆಮೇಲೆ ನಾವು ಮಸಾಲೆ ಎಲ್ಲ ಅಣಿ ಮಾಡ್ಕೊಂಡು ಸ್ವಲ್ಪನೇ ಹಾಕಿ, ಆಮೇಲೆ ಇದು MTR ಇದು ಚಿಕನ್ ಮಸಾಲ ಅಂತ ಬರುತ್ತಲ್ಲ, ಅದು ಹಾಕ್ಬೇಕು. ಮತ್ತೆ ಇದು ಗರಂ ಮಸಾಲ ಒಂದ್ ಸ್ವಲ್ಪ ಹಾಕ್ಬೇಕು ಸರ್. ಓಕೆ ಓಕೆ. ಸೊ ಇದು ಚಿಕನ್ ಕಬಾಬ್ ಮಾಡ್ಲಿಕ್ಕೆ ಅಥವಾ ಚಿಕನ್ ಫ್ರೈ ಮಾಡ್ಲಿಕ್ಕಾ? ಚಿಕನ್ ಫ್ರೈ ಮಾಡ್ಲಿಕ್ಕೆ ಸರ್. ಚಿಕನ್ ಫ್ರೈ ಮಾಡ್ಲಿಕ್ಕೆ. ಓಕೆ. ಆ ತರ ಮಾಡಿ ಒಗ್ಗರಣೆ ಹಾಕಿದ್ರೆ ಆಯ್ತು ಸರ್. ಸೊ ಆಮೇಲೆ ಎಣ್ಣೆಲಿ ಡೀಪ್ ಫ್ರೈ ಮಾಡೋದಲ್ವಾ? ಹಾ ಸರ್, ಮೊದ್ಲಿಗೆ ಎಣ್ಣೆ ಹಾಕಿ ನೆನೆ ಇಟ್ಕೊಂತೀವಲ್ಲ, ಆಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ತವಾ ಬಿಸಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಇದನ್ನೆಲ್ಲದನ್ನ ಹಾಕಿ ಒಂದ್ 1/4 ಗಂಟೆ ಬಿಟ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಸರ್. ವಾವ್. ಸೊ ಚಿಕನ್ ಫ್ರೈ ಡಿಫ್ರೆಂಟ್ ಆಗಿ ಮಾಡೋದನ್ನ ನಮ್ಮೆಲ್ಲ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಿ. ಸೊ ಇನ್ನೊಮ್ಮೆ ಹೇಳಬೇಕಂದ್ರೆ ಸಿಂಪಲ್ ಆಗಿ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಎಣ್ಣೆ ಜೊತೆ ಸ್ವಲ್ಪ ಹೊತ್ತು ನೆನೆಸೋಕೆ ಬಿಡಬೇಕು. ಸೊ ಒಂದು ಟೊಮೆಟೊ ಹಣ್ಣು ಹಾಕ್ಕೋಬೇಕು, ಫ್ಲೇವರ್ ಅದು ರೆಡಿ ಆಗತ್ತೆ. ಸೊ ಅದಾದಮೇಲೆ MTR ಚಿಕನ್ ಮಸಾಲ ಜೊತೆಗೆ ಸೊ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ರೆಡಿ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಸೊ ಫ್ರೈ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಇದ್ರಿ ಅಲ್ವಾ? ಸೊ ಎಸ್. ಸೊ ಚಿಕನ್ ಫ್ರೈ ಯಾರೆಲ್ಲ ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ, ಸೊ ನಮ್ಮ ಮೇಡಮ್ ಅವ್ರು ಹೇಳ್ದಾಗೆ ಟ್ರೈ ಮಾಡಲಿ ಅಂಥೇಳಿ ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಾಳೆ ಯಾರೆಲ್ಲ ಚಿಕನ್ ಫ್ರೈ ಮಾಡಬೇಕು ಅಂತಿದ್ರಿ ಟ್ರೈ ಮಾಡಿ. ಓಕೆ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ಒಂದು ಒಳ್ಳೆ ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ರಿ ನಮ್ಮೆಲ್ಲ ವೀಕ್ಷಕರಿಗೆ. ಸೊ ಮುಂದಿನ ಸರಿ ಕರೆ ಮಾಡುವಾಗ ಇನ್ನೊಂದು ಯಾವ್ದಾದ್ರು ಸಿಹಿ ತಿನಿಸು ಅಥವಾ ಯಾವುದಾದ್ರೂ ಬೇರೆ ಒಂದು ಸ್ಪೆಷಲ್ ಅಡಿಗೆನ ಕಲ್ತ್ಬಿಟ್ಟು ನಮಗೆ ಹೇಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ ಓಕೆ ಮಸೂದ್, ಒಳ್ಳೇದಾಗಲಿ. ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಜಾರ್ಖಂಡ್ದು ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ, ಮಹಾರಾಷ್ಟ್ರದ ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದ 3 ಉಪಚುನಾವಣೆಗಳ ಕೌಂಟಿಂಗ್ ಕೂಡ ನಡೀತಾ ಇದೆ. ಈ ಮಧ್ಯೆ ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ವಿನಯ್ ಸರ್. ಹೇಗಿದ್ದೀರಾ ಸರ್? ವಿನಯ್ ಸರ್ ಹೇಳಿ, ಕೇಳ್ತಾ ಇದ್ಯಾ? ಹಾ ಕೇಳ್ತೇನೆ ಸರ್. ಹೇಗಿದ್ದೀರಾ ಸರ್? ಎಸ್ ಸರ್, ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ? ಇಲ್ಲ ಸರ್. ಓಕೆ. ಸೊ ಟಿವಿ ನೋಡ್ತಾ ಇದ್ದೀರಾ ಸರ್? ನೋಡ್ತಿದ್ದೆ ಸರ್, ಸೌಂಡ್ ಬರ್ತಾ ಇಲ್ಲ ನಿಮ್ ಚಾನಲ್. ಸೌಂಡ್ ಬರ್ತಾ ಇಲ್ವಾ? ಓಕೆ. ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಯಾಕಂದ್ರೆ ಇವತ್ತು ಎಲ್ಲ ಕಡೆ ಪವರ್ ಕೂಡ ಹೋಗ್ಬಿಟ್ಟಿದೆ ಅಲ್ಲ. ಹೌದು ಸರ್. ಸೊ ಹಾಗಾಗಿ ಇಲ್ಲೊಂಚೂರು ಟೆಕ್ನಿಕಲ್ ಇಶ್ಯೂಸ್ ಇದೆ. ಸೊ ನಮ್ಮ ಚಿದು ಸರ್ ಅವರೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಹೌದು ಸರ್. ಸೊ ಹೋಪ್ಫುಲಿ ಇನ್ನೊಂದು 2-5 ನಿಮಿಷದಲ್ಲಿ ಸರಿ ಆಗ್ಬೋದು ಸರ್. ಎಸ್ ಸರ್, ತಿಂಡಿ ಸರ್ ಇವತ್ತು? ಉದ್ಕ ಮುದ್ದೆ ಸರ್. ವಾವ್, ಬೆಳಗ್ಗೆನೆ ಉದ್ಕ ಮುದ್ದೆ ಬಸ್ಸಾರನಾ? ಸ್ಪೆಷಲ್ ಸರ್. ಎಸ್ ಸರ್. ವಾವ್, ಸೂಪರ್ ಸರ್. ಅದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಅದಿನ್ನೇನು ಬೇರೆ ಬೇರೆ ಇರುತ್ತಲ್ವಾ ಪಲ್ಯ, ಮೆಂತ್ಯ ಪಲ್ಯ ಹಾಕೊಂಡು ಕಾಳು ಪಲ್ಯ ಸರ್. ಕಾಳು ಪಲ್ಯ ತಿಂದ್ಬಿಟ್ರೆ ಬಾ ಯಮ್ಮಿ ಆಗಿರುತ್ತೆ, ಸಖತ್ ಮಜಾ ಇರುತ್ತಲ್ಲ. ಕಾಂಬಿನೇಷನ್ ಚೆನ್ನಾಗಿ ಸರ್, ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಆಕ್ಚುಲಿ ತುಂಬಾ ಸಲ ಟ್ರೈ ಮಾಡಿದ್ದೀನಿ. ಎಸ್, ಅಮೇಝಿಂಗ್. ಎಸ್. ಸೊ ಯಾರಿಗಾದ್ರೂ ಶುಭಾಶಯ ಹೇಳಕ್ಕಿದ್ಯಾ ವಿನಯ್ ಸರ್? ಸರ್, ಕ್ವಶನ್ ಕೇಳಕ್ಕಾಗಿ ಫೋನ್ ಮಾಡಿದೆ. ಎಸ್ ಸರ್, ಎಸ್ ಸರ್, ಖಂಡಿತ ಕೇಳ್ತೀನಿ. ಸೊ 3ನೇ ಪ್ರಶ್ನೆ ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು, ಸಿಖ್ಖರ ಗುರುನಾನಕರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿ ನೀಡಿದ್ದರು ಅಂತ ಹೇಳಿ. ಸೊ ಗುರುನಾನಕ್ ಜಿ ಅವರು ಸಿಖ್ಖರ ಪ್ರಮುಖ ಗುರುಗಳು. ಇವರು ಕರ್ನಾಟಕದ ಒಂದು ಜಿಲ್ಲೆಗೆ ಭೇಟಿ ನೀಡಿದ್ರು. ಎಸ್ ಸರ್. ಹಾಗೆ ಟಿವಿ ಸೌಂಡ್ ಬರ್ತಾ ಇದೆಯಾ? ಒಂಚೂರು ಚೆಕ್ ಮಾಡಿ. ಇಲ್ಲ, ಸ್ಟಿಲ್ ಆಗೋಯ್ತು ಚಾನಲ್. ಚಾನಲ್ ಸ್ಟಿಲ್ ಆಯ್ತಾ ಇವಾಗ? ಇಲ್ಲ ಸರ್, ಬಂದಿಲ್ಲ.
ಓಕೆ ಬರ್ತಾನೆ ಇಲ್ವಾ? ಎಸ್, ಟೆಕ್ನಿಕಲ್ ಇಶ್ಯೂಸ್ ಇದೆ, ಚೆಕ್ ಮಾಡ್ತಾ ಇದ್ದಾರೆ. ನೀವು ಒಂಚೂರು ಚೆಕ್ ಮಾಡ್ತಾರೆ. ಇನ್ ಕೇಸ್ ಬಂದರೆ ನಂಗೆ ಒಂಚೂರು ತಿಳಿಸಿ ಸರ್. ಆಯ್ತು ಸರ್, ಆಯ್ತು ಸರ್. ಎಸ್ ಸರ್. ಬೇರೆ ಚಾನಲ್ ಎಲ್ಲ ಬರ್ತಿದೆ ಸರ್, ಈವೆಂಟ್ ಚಾನಲ್ ಅಷ್ಟೇ. V1 ಮಾತ್ರ ಬರ್ತಾ ಇಲ್ಲ, ಬೇರೆ ಎಲ್ಲ ಬರ್ತಾ ಇದೆ. ಹಾ ಬರ್ತೈತೆ ಸರ್. ಓಕೆ, ಈಗ ಬರ್ತಾ ಇದೆಯಾ? ಆಡಿಯೋ ಸರ್, ಒಂದ್ ನಿಮಿಷ. ಹೇಳಿ ಸರ್. ಬಂದಂಗಾಯ್ತು. ಒಂಚೂರು ಸರ್, ಸೌಂಡ್ ಹೇಳಿ. ಸೌಂಡ್ ಕೊಟ್ಟು ಕ್ವಶನ್ ನೋಡಿ. ಹೇಳಿ ಸರ್, ಕ್ವಶನ್ ಹೇಳಿ. ಹಾಂ, ಕ್ವಶನ್ ಹೇಳ್ತೀನಿ, ಸೌಂಡ್ ಕೊಟ್ಟು ನೋಡಿ ಅಂದೆ ಒಂಚೂರು V1 ಚಾನಲ್. ಒಂದ್ ನಿಮಿಷ ಸರ್, ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಒಂಚೂರು ವ್ಯಾಲ್ಯೂಮ್ ಕೊಟ್ಟು ಬರ್ತಿಲ್ಲ ನೋಡಿ. ಸರ್, ಬರ್ತಿಲ್ಲ ಸರ್, ಸ್ಟಿಲ್ ಆಗಿದೆ ಸರ್. ಸ್ಟಿಲ್ ಆಗಿದೆಯಾ? ಓಕೆ ಓಕೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದನ್ನು ಟ್ರೈ ಮಾಡ್ತಿದೆ ಸರಿ ಮಾಡಲಿಕ್ಕೆ. ಎಸ್ ಸರ್, ಸಿಖ್ಖರ ಗುರುನಾನಕರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿ ನೀಡಿದ್ದರು ಅಂತಕ್ಕಂಥದ್ದು ಪ್ರಶ್ನೆ. ಓಕೆ, ಸೊ ಮೊದಲನೇದು ವಿಜಯಪುರ, ಎರಡನೇದು ಕಲಬುರ್ಗಿ, ಮೂರನೇದು ಅಹಮದ್ ನಗರ, ನಾಲ್ಕನೇದು ಬೀದರ್. ವಿಜಯಪುರ ಸರ್. ವಿಜಯಪುರನ ಶೋರಾ? ಶೋರ್. ಹೇಗೆ ಹೇಳ್ತೀರಿ ಸರ್? ಶೋರ್ ಸರ್, ಬುಕ್ಕಲ್ಲಿ ಓದಿದ್ದು. ಬುಕ್ಕಲ್ಲಿ ಓದಿದ್ರಾ? ಎಸ್, ಎಕ್ಸಾಮ್ ಬರ್ದಿದ್ದೆ. ಹೌದಾ? ಓಕೆ, ಸೊ ಇದಕ್ಕೆ ಉತ್ತರವನ್ನು ನಾನು ನಂತರದಲ್ಲಿ ಹೇಳ್ತೀನಿ ಸರ್. ಇವನ್ ನನಗೂ ಕೂಡ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ವಿಜಯಪುರ ಹೌದೋ ಅಲ್ವೋ ಅಂತ. ಮೇ ಬಿ ಇರ್ಬೋದು, ವಿಜಯಪುರನೇ ಇದ್ರೆ ಇರ್ಬೋದು. ಎಸ್, ನೋಡೋಣ ಸರ್, ಸರಿ ಉತ್ತರವನ್ನು ನಾನು ಅನಂತರದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಇವಾಗಲೂ ಬರ್ತಾ ಇಲ್ವಾ ಆಡಿಯೋ ವಿಡಿಯೋ? ಒಂದು ನಿಮಿಷ ಚೆಕ್ ಮಾಡ್ತೀನಿ ಸರ್. ಪ್ಲೀಸ್. ಇಲ್ಲ ಸರ್, ಎರಡೂ ಬರ್ತಾ ಇಲ್ಲ, ಸ್ಟಿಲ್ ಆಗಿದೆಯಾ? ಇಲ್ಲ, ಫುಲ್ ಕೊಟ್ಟಿನಿ ಸರ್. ಅಲ್ಲ ಇದು ಕೊಟ್ಟಿದ್ದೀನಿ, ಇನ್ನೂ ಬಂದಿಲ್ಲ ಸರ್. ಅಲ್ಲ, ಪಿಕ್ಚರ್ ಸ್ಟಿಲ್ ಆಗಿದೆಯಾ? ಹಾ, ಇಲ್ಲ, ಓಡ್ತಾ ಇದೆ ಸರ್, ಓಡ್ತಾ ಇದೆ. ಇಲ್ಲ. ಓಕೆ ಓಕೆ, ಬಟ್ ಏನು ವಾಲ್ಯೂಮ್ ಬರ್ತಾ ಇಲ್ಲ. ಹೌದು ಸರ್, ಬರ್ತಿಲ್ಲ. ಬರ್ತಿಲ್ಲ ಸರಿ ಸರ್. ಸರಿ ಕ್ವಶನ್ ಸರ್. ಸರ್, ಕ್ವಶನ್ಸ್ ನಾನು ಅದೇ ಕೇಳಿದ್ನಲ್ಲ, ಅದಕ್ಕೆ ಉತ್ತರವನ್ನು ನಾನು ಕೇಳ್ತೀನಿ ಸರ್. ಕೇಳಿ ಸರ್, ಕೇಳಿ. ಕಂಪ್ಯೂಟರ್ ಕಂಡಿದ್ರೆ ಯಾರು ಮೊನ್ನೆ ಕೇಳಿದ್ದೆ ಸರ್. ಮೊನ್ನೆ ನೀವೇ ಹೇಳಿದ್ರಲ್ಲ. ಅದೇ ಸರ್, ನೀವ್ ಹೇಳ್ರಿ. ಅಯ್ಯ, ಅದು ನಾನು ಮರ್ತೋಗ್ಬಿಟ್ಟೆ. ಏನು ಆಲ್ಬರ್ಟ್? ಹೇಳಿ ಸರ್, ನನಗೂ ಗೊತ್ತಿಲ್ಲ. ಓಕೆ, ಆಲ್ಬರ್ಟ್ ಚಾರ್ಸಿಲ್ ಅಂತೇನೋ ಹೇಳಿದ್ರಲ್ಲ. ಚಾರ್ಜ್ ವೇಜ್. ಸರಿ, ಡಿವಿಡಿ ಫುಲ್ ಫಾರಂ ಸರ್. ಹಾ, ಡಿವಿಡಿ ಫುಲ್ ಫಾರಂ. DVD. ಅದೇನೋ ಇದು ಸರ್, ಡ್ರೈವ್ ಸಮಥಿಂಗ್ ಏನೋ ಇದೆ ಅದು. ಡಿಜಿಟಲ್ ಡ್ರೈವ್. ಸಾರಿ, ಡಿಜಿಟಲ್ ಡ್ರೈವ್. ಹಾ, ಅದೇ ಡಿಜಿಟಲ್ ಡ್ರೈವ್. ಎಸ್ ಕರೆಕ್ಟ್ ಸರ್. ಎಸ್. ಇನ್ನ ಸೌಂಡ್ ಬಂದಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ಹ್ಯಾಪಿ ವೀಕೆಂಡ್ ಸರ್, ಎಂಜಾಯ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ವಿಚಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಎಲೆಕ್ಷನ್ ಬಗ್ಗೆ ಒಂಚೂರು ತಿಳಿಸ್ಬಿಡ್ತೀನಿ. ಸೊ ಮಹಾರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಏನು ವಿಧಾನಸಭೆ ಚುನಾವಣೆ ಏನಿದೆ, ಸೊ BJP ಅಂತಕ್ಕಂಥದ್ದು ಅಭೂತಪೂರ್ವ ಯಶಸ್ಸನ್ನು ಅಲ್ಲಿ ಸಾಧಿಸ್ತಾ ಇದೆ. 220ಕ್ಕಿಂತ ಹೆಚ್ಚು ಸೀಟುಗಳನ್ನು ಅಲ್ಲಿ ಗೆಲ್ತಾ ಇದೆ. ಸೊ ಕಾಂಗ್ರೆಸ್ ಒಂದು ಅಲಯನ್ಸ್ ಏನಿದೆ 56 ಸೀಟುಗಳಿಗೆ ತನ್ನ ಒಂದು ಸಾಧನೆಯನ್ನು ಸೀಮಿತಗೊಳಿಸ್ಕೊಂಡಿದೆ. ಅದೇ ರೀತಿ ಜಾರ್ಖಂಡಲ್ಲಿ ನಡೀತಾ ಇರತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ BJP 30+ ಸಾಧನೆಯನ್ನು ಮಾಡಿದ್ರೆ JMM ಪ್ಲಸ್ 49ಕ್ಕಿಂತ ಹೆಚ್ಚು ಸೀಟುಗಳನ್ನು ಮತ್ತು ಇತರರು 2 ಸೀಟುಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ 3 ಉಪಚುನಾವಣೆಗಳಲ್ಲಿ ಏನಿದೆ, ವಿಧಾನಸಭೆಗೆ ನಡೆದಂಥ ಚುನಾವಣೆಗಳಲ್ಲಿ ಸೊ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ತಿಳಿದು ಬರ್ತಾ ಇದೆ. ಅಲ್ಲಿ ಸರಿಸುಮಾರು 23,000ಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ನ CP ಯೋಗೇಶ್ವರ್ ಅವರು. ಅದರ ಜೊತೆಗೆ ಸಂಡೂರಿನಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ ವಿಜಯಿ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು, ಅದ್ರ ಬಗ್ಗೆ ನಂಗೆ ಅಷ್ಟು 100% ರಿಸಲ್ಟ್ ಬರೋವರೆಗೂ ಕಾಯೋಣ. ಅದೇ ರೀತಿ ತುಂಬ ಶಾಕಿಂಗ್ ಆಗಿ ಶಿಗ್ಗಾಂವಲ್ಲೂ ಕೂಡ ಮಾಜಿ CM ಪುತ್ರರಾಗಿರ್ತಕ್ಕಂಥ ನಮ್ಮ ಇವರಿಗೆ ತುಂಬ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಯಾಸಿರ್ ಪಠಾಣ್ ಅವರು ಹೆಚ್ಚು ಕಡಿಮೆ 12,000ಕ್ಕಿಂತ ಹೆಚ್ಚು ಮತಗಳಿಂದ ಲೀಡಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಭರತ್ ಅವರು ನೋಡಬೇಕು ಏನಾಗುತ್ತೆ ಅಂಥೇಳಿ. ಸೊ ತುಂಬ ಕುತೂಹಲವಾಗಿರ್ತಕ್ಕಂಥ ಚುನಾವಣೆ ಇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ 3 ಪಕ್ಷಗಳಿಗೆ ಒಂದೊಂದು ಸೀಟ್ ಬರ್ಬೋದು ಅಂತ ಹೇಳಲಾಗಿತ್ತು. ಸೊ ತುಕಾರಾಮ್ ಅವರು ಅವರ ವೈಫನ್ನು ಗೆಲ್ಲಿಸ್ತಾರೆ ಅನ್ನೋದು ಒಂದು ಕಡೆ ಇದ್ದರೆ, ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೋತಾರೆ ಅನ್ನೋದು ಒಂದು ಕಡೆ ಇತ್ತು. ಅದೇ ರೀತಿ ಶಿಗ್ಗಾಂವಲ್ಲಿ ನಮ್ಮ ಮಾಜಿ CM ಅವ್ರ ಪುತ್ರರನ್ನ ಗೆಲ್ಸ್ಕೋತಾರೆ ಅನ್ನೋದು ಕೂಡ ಒಂದು ಇತ್ತು. ಕಾದು ನೋಡ್ಬೇಕು ಏನಾಗುತ್ತೆ ಫಲಿತಾಂಶ ಅಂತ. ಇನ್ನೊಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ಉಮೇಶ್. ಓಕೆ, ಸೊ ಸರ್ TV ನೋಡ್ತಾ ಇದ್ದೀರಾ? ಓಕೆ ಸರ್, ಅಲ್ಲಿ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿ ಬರ್ತಾ ಇದೆಯಾ? ವಾಯ್ಸ್ ಬರ್ತಿಲ್ಲ ಸರ್. ಯಾಕೆ? ಓಕೆ, ಪಿಕ್ಚರ್ ಬರ್ತಾ ಇದೆಯಾ?
ಪಿಕ್ಚರ್ ಇರೋ ಸರ್ ನೀವು ಅದಿರ ಸರ್ ನೀವು. ನಿಂತ್ಕೊಂಡಿದ್ಯಾ? ಸ್ಟಿಲ್ಲ ನಿಂತ್ಕೊಂಡಿದ್ಯಾ? ಹ್ಞೂ ಸರ್. ಓಕೆ ಓಕೆ, ಸರಿ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಸರ್, ಬರುತ್ತೆ, ಸರಿ ಹೋಗುತ್ತೆ. ಹ್ಞೂ ಸರ್. ಓಕೆ, ತಿಂಡಿ ಆಯ್ತಾ ಸರ್ ತಮ್ಮದು? ಆಯ್ತು ಸರ್. ತಿಂಡಿ ಆಯ್ತಾ ಅಂದೆ? ಹ್ಞೂ ಸರ್ ಆಯ್ತು ಸರ್. ನಿಮ್ದು ಸರ್? ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಕಾಯ್ತಾ ಇದ್ದೀನಿ. ಬರ್ರಿ ಸರ್. ಏನು ಮಾಡಿಸ್ತೀರಿ ಹೇಳಿ? ಸರ್ ಮನೆ ಇದು ಮಾಡಿದ್ರೆ ಬರ್ರಿ ಸರ್, ಇಡ್ಲಿ ಮಾಡಿದಾರಾ? ಹ್ಞೂ ಸರ್. ಓಕೆ ಓಕೆ ಸರ್, ಖಂಡಿತ ಬರ್ತೀನಿ, ತುಂಬ ಖುಷಿ ಆಯಿತು. ಸೊ ಇಡ್ಲಿ ತಿನ್ನಿ. ಎಸ್, ಒಂದು ಶುಭಾಶಯ ಇದೆ ಯಾರಿಗಾದ್ರೂ ಹೇಳಲಿಕ್ಕೆ? ಶುಭಾಶಯ ಇದೆ ಸರ್. ನಮ್ಮ ಅಕ್ಕ ನಮ್ಮ ಬಾ ಒಂದು ಸರ್. ಏನು ಮದುವೆ ಆಗಿದ್ದ ದಿವಸನ ಇವತ್ತು? ಹ್ಞೂ ಸರ್. ಓಕೆ, ಅವ್ರ ಹೆಸರು ಹೇಳ್ಬಿಡಿ ಸರ್, ನಾನು ಶುಭಾಶಯ ಹೇಳ್ತೀನಿ. ಸರ್ ಹೆಸರು ಲತಾ ರಾಮು ಅಂತ ಸರ್. ಓಕೆ, ಸೊ ನಿಮ್ಮ ಅಕ್ಕ ಆಗಿರ್ತಕ್ಕಂಥ ಲತಾ ಅವರಿಗೆ ಹಾಗೆ ನಿಮ್ಮ ಭಾವ ರಾಮು ಅವ್ರಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಅವರು ಹೀಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿ ಬಾಳಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ ಸರ್. ಸೊ ಮತ್ತೆ ಯಾರಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಸರ್ ಮತ್ತೆ ಬೇರೆ ಯಾರಾದ್ರೂ ಶುಭಾಶಯ ತಿಳಿಸೋದಿದೆಯಾ? ಮತ್ತೆ ಯಾರಿಗಿಲ್ಲ ಸರ್. ಓಕೆ ಓಕೆ, ಒಳ್ಳೇದಾಗಲಿ ಸರ್. ಸರ್ ಏನು ಕೆಲಸ ಮಾಡ್ತಾ ಇದ್ದೀರಿ ತಾವು? ಸರ್ ನಾವು ಇದು ಓಡಿಸ್ತೀವಿ ಸರ್, ಆಟೋ ಓಡಿಸ್ತೀವಿ ಸರ್ ನಾವು. ಆಟೋ ಓಡಿಸ್ತೀರಾ? ಓಕೆ, ಸೊ ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್ ಎಲ್ಲ? ಎಲ್ಲ ಬಿಸ್ನೆಸ್ ಅಷ್ಟೇ ಸರ್, ಬಾಡಿಗೆ ಅಷ್ಟೇ ಇಲ್ಲ ಸರ್. ಅಷ್ಟಕ್ಕಷ್ಟೇ. ಎಲ್ಲ ಬಸ್ಗಳು, ಸಿಟಿ ಬಸ್ಗಳು ಜಾಸ್ತಿ ಆಗ್ಬಿಟ್ಟಿದಾವಲ್ವಾ? ಬಸ್ಗಳು ಜಾಸ್ತಿ, ಆಟೋಗಳು ದಿವಸ 10-15 ಗಾಡಿ ಬರ್ತದವೆ, ಹೊಸ ಗಾಡಿಗಳು. ಹ್ಞೂ ಸರ್. ಮತ್ತೆ ಅದ್ರಾಗ ಆಗ್ತಿಲ್ಲ ಸರ್, ಬಾಡಿಗೆನೂ ಆಗ್ತಿಲ್ಲ. ಬಾಡಿಗೆನೇ ಆಗ್ತಾ ಇಲ್ಲ. ಒಂದು ದಿವಸಕ್ಕೆ ಅವರೇಜ್ ಎಷ್ಟು ಮಾಡ್ತೀರಿ ಸರ್? ಸರ್ ನಾವು ಒಂದು ದಿವಸಕ್ಕೆ ಒಂದು 700-800 ರೂಪಾಯಿ ಬಾಡಿಗೆ ಮಾಡ್ತೀವಿ ಸರ್. 800 ರೂಪಾಯಿ. ಓಕೆ, ಅದಕ್ಕೊಂದು 200 ರೂಪಾಯಿ ಗ್ಯಾಸ್ ಸರ್. 200 ರೂಪಾಯಿ ಗ್ಯಾಸಿಗೆ? ಹಾಂ, 200 ರೂಪಾಯಿ ಬೇಕೇ ಬೇಕು. ಮತ್ತೆ ನಮ್ದು ಊಟದ್ದು ಅಥವಾ 100 ರೂಪಾಯಿ. 100 ರೂಪಾಯಿ, 300 ರೂಪಾಯಿ ಹೋಗ್ಬಿಡುತ್ತಲ್ಲಿ. 300 ರೂಪಾಯಿ ಹೋಗ್ತದೆ ಸರ್. ಉಳಿಯೋದೇ ಅದೇ ಒಂದು 300-400 ರೂಪಾಯಿ ಉಳಿತದೆ ಅಷ್ಟೇ ಸರ್. ಸ್ವಂತ ಆಟೋನಾ? ಹ್ಞೂ ಸರ್, ಒಂದು ಗಾಡಿ. ಹಾಂ, ಸ್ವಂತ ಗಾಡಿ ಆದರೆ ಪರವಾಗಿಲ್ಲ. ಇನ್ನೇನಾದರೂ ಲೋನ್ ತೊಗೊಂಡಿದ್ರೆ ಮತ್ತೆ ಅದಕ್ಕೆ ಬೇರೆ ಕಟ್ಟಬೇಕಿತ್ತು. ಅದು ಕಷ್ಟನೇ ಸರ್. ಮತ್ತೆ ಏನ್ ಅಲ್ವಾ? ಮಾಡ್ತೀರಾ, ಸಿದ್ದರಾಮಯ್ಯ ಅವರು ಎಜುಕೇಶನ್ ಅಂತಿಂತ ದುಡಿದ್ರೆ ಚೆನ್ನಾಗಿರ್ತಿ. ಫ್ರೀ ಬಸ್ ಮಾಡಿ ಅದು ಹೌದು. waste ಸರ್ ಅದು. ಹ್ಮ್. ಬಡವರು ಇರ್ತಾರೆ, ಮತ್ತೆ ಬಡವರು ಆಗಲ್ತಾರೆ, ಓದಕ್ಕಾಗಲ್ದೆ ಇರ್ತಾರೆ. ಅಂತವರಿಗೆ ಎಜುಕೇಶನ್ ಇಂತ ಬಡವರಿಗೆಲ್ಲ ಫ್ರೀ ಇದು ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈ ಫ್ರೀ ಬಸ್ ಮಾಡ್ಕೊಂಡು ಎಲ್ಲ ಹೆಣ್ಮಕ್ಳು ಯಾರು ಇರಲ್ಲ ಸರ್, ಅದೆಲ್ಲ ಟೂರು ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ. ಸುಮ್ ಟೂರ್ ಹೋಗ್ಬಿಡ್ತಾರಲ್ಲ. ನಿನ್ನೆ ನಮ್ಮೂರ ಒಂದು 20 ಜನ ಹೋದ್ರು ಸರ್. ಹೌದಾ? ಎಲ್ಲಿಗೆ ಹೋದ್ರು? ಧರ್ಮಸ್ಥಳಕ್ಕ, ಸುಬ್ರಹ್ಮಣ್ಯಕ್ಕ? ಎಲ್ಲ ಕಡೆ ಹೋಗ್ಬರ್ತಾರ ಸರ್. ಫ್ರೀ ಬಸ್ ಐತಿ ಬರ ಹೋಗ್ಬರೋಣ ಅಂತ ಹೇಳಿ ಫ್ರೀ ಬಸ್ ಇದ್ದಿಂದ ಹೊಂಟು ಬಿಡ್ತಾರಲ್ಲ ಜನ. ಹ್ಞೂ ಸರ್, ನಮ್ಮನೆ ಪಕ್ಕ ಇರಲ್ಲ. ಒಟ್ಟು ರಾತ್ರಿ ನಾನೇ ಹೋಗಿ ಬಿಟ್ಟು ಬಂದೆ ಸರ್. ಬಿಟ್ಟು ಬಂದ್ರಾ? ಓಕೆ ಓಕೆ, ಆಗಲಿ ಸರ್, ಏನು ಮಾಡೋಕ್ಕಾಗತ್ತೆ. ನಿಮ್ಮ ಮಾತು ಸಿದ್ದರಾಮಯ್ಯ ಅವ್ರು ಕೇಳಿಸ್ಕೊಳ್ಳಿ. ಫ್ರೀ ಎಜುಕೇಶನ್ ಕೊಟ್ಟರೆ ಒಳ್ಳೇದು, ಫ್ರೀ ಬಸ್ ಕೊಡೋದು ಬೇಡ ಅಂತೀರಿ? ಹ್ಞೂ ಸರ್, ಎಜುಕೇಶನ್, ಮಕ್ಕಳ ಎಜುಕೇಶನ್ ಮತ್ತೆ ಫ್ರೀ ಆಸ್ಪತ್ರೆಗೆ ಬಡವರು ಇರ್ತಾರೆ, ಆಗಲ್ಲ. ಓಕೆ ಓಕೆ, ನೋಡ್ಬೇಕು. ಯಾಕಂದ್ರೆ ನಮ್ಮಿಂದ ನಾವ್ ಹಾಕಿದ ಅವ್ರು ಗೆದ್ದಿರೋದು. ಹೌದೌದು, ನಿಜ. ಆಗಲಿ ಸರ್, ಅವ್ರಿಗೆ ಹೇಳೋಣಂತೆ. ಸೊ ಫ್ರೀ ಎಜುಕೇಶನ್, ಫ್ರೀ ಹಾಸ್ಪಿಟಲ್ ಕೊಡ್ರಿ, ದಯವಿಟ್ಟು ಫ್ರೀ ಬಸ್ ಕೊಡಬೇಡ್ರಿ ಅಂತ, ಆಯ್ತಾ? ಹ್ಞೂ ಸರ್. ಸೊ ಒಳ್ಳೇದಾಗಲಿ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಏನಾರು ಹೇಳ್ತೀರಾ? ಹೇಳಿ ಸರ್. ಸರ್, ಸಿಖ್ಖರ ಗುರುಗಳು ಗುರುನಾನಕರು ಕರ್ನಾಟಕಕ್ಕೆ ಒಮ್ಮೆ ಭೇಟಿ ಕೊಟ್ಟಿದ್ರು. ಆ ಊರು ಯಾವುದು ಅಂತ ಹೇಳ್ಬೇಕು ನೀವು. ಯಾರು ಗೊತ್ತಿಲ್ಲ ಸರ್ ನಮಗೆ. ಗೊತ್ತಿಲ್ಲ? ಇರ್ಲಿ ಬಿಡ್ರಿ, ನಾನೇ ಹೇಳ್ತೀನಿ ಅಂತ ಆಮೇಲೆ ಉತ್ತರ. ಸೊ ಆರಾಮಾಗಿ ರೆಸ್ಟ್ ಮಾಡ್ರಿ, ಆಯ್ತಾ? ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ ಬಿಸ್ನೆಸ್, ನಿಮ್ದು ಆಟೋ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀಲಿ. ಹಾಂ, ಓಕೆ ಸರ್. ಓಕೆ ಸರ್, ಒಳ್ಳೇದಾಗಲಿ, ನಮಸ್ಕಾರ. ಓಕೆ ಸರ್. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಇದೆ. ಸೊ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಂದೆರಡು ಇಂಪಾರ್ಟೆಂಟ್ ವಿಚಾರಗಳನ್ನು ಹೇಳಬೇಕು. ಸೊ ದಯವಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಲಗ್ನ ಪತ್ರಿಕೆಗಳನ್ನು ವಾಟ್ಸಪ್ ಮೂಲಕ ಕಳಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರ್ದೋ ಲಗ್ನ ಪತ್ರಿಕೆ ಬಂತು, ಅದರಲ್ಲೂ ಕೂಡ ಏನಾಗುತ್ತೆ ಅಂದರೆ, ಈಗ ಇಂಡಿವಿಜುವಲ್ ಬಂದಾಗ ತೊಂದರೆ ಇಲ್ಲ, ಆದರೆ ನೀವೊಂದು ಗ್ರೂಪ್ಗಳಲ್ಲಿ ಅಂದರೆ ಈಗ ಪ್ರತಿಯೊಬ್ಬರು ಕೂಡ ಒಂದು 10-20 ಗ್ರೂಪಲ್ಲಿ ಇರ್ತೀರಿ. ಸೊ ಆ ಗ್ರೂಪಲ್ಲಿ ಯಾವುದೋ ಒಂದು ಪತ್ರಿಕೆ ಅಂತ ಬಂದ್ಬಿಡುತ್ತೆ. ಸೊ ಯಾರ್ದೋ ನೋಡೋಣ ಅಂತ ನೀವು ಓಪನ್ ಮಾಡಿಬಿಡ್ತೀರಿ. ಸೊ ದಯವಿಟ್ಟು ಕೆಳಗಡೆ APK ಅಂತ ಬರ್ತಕ್ಕಂಥ ಲಗ್ನ ಪತ್ರಿಕೆ ಏನಾದರೂ ನೀವು ಅದನ್ನು ಆ ಮೆಸೇಜ್ ಬಂದಾಗ ಇದ್ದರೆ ಅದನ್ನು ದಯವಿಟ್ಟು ಓಪನ್ ಮಾಡಬೇಡಿ ಅಂಥೇಳಿ ಪೊಲೀಸ್ನವರು ಒಂದು ಮೆಸೇಜನ್ನು ಕಳಿಸಿದ್ದಾರೆ. ಯಾಕೆ, ಏನಾಗುತ್ತೆ ಅಂತ ಹೇಳೋದಾದರೆ, ಸೊ ನೀವು ಅದು APK ಅಂತ ಇರ್ತಕ್ಕಂಥ ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಅಂದರೆ, ಸೊ ನಿಮ್ಮದಿರ್ತಕ್ಕಂಥ ಎಲ್ಲ ಅಷ್ಟು ಡೀಟೇಲ್ಸ್ ಡಾಟಾ ಎಲ್ಲ ಅವ್ರಿಗೆ ಹೊರಟೋಗ್ಬಿಡತ್ತಂತೆ. ಆ್ಯಂಡ್ ವಿತಿನ್ ನೋ ಸೆಕೆಂಡ್ಸಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಪೂರ ನಿಲ್ಲಾಗ್ಬಿಡತ್ತಂತೆ.
ಸೊ ದಯವಿಟ್ಟು ಎಲ್ಲ ವಾಟ್ಸಪ್ನಲ್ಲಿ ಇರ್ತಕ್ಕಂಥವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದರಿಂದ ಅದು ಎಷ್ಟು ಬೆನಿಫಿಟ್ ಇದೆಯೋ ಅದರ 100ರಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಸೊ ದಯವಿಟ್ಟು ನೀವು ಯಾವ್ಯಾವುದೇ ಗ್ರೂಪಲ್ಲಿ ಇರಲಿ, 10 ಗ್ರೂಪಲ್ಲಿ, 20 ಗ್ರೂಪಲ್ಲಿ, 30 ಗ್ರೂಪಲ್ಲಿ, ಎಷ್ಟೇ ನೀವು ಗ್ರೂಪಲ್ಲಿರಿ, ದಯವಿಟ್ಟು ಗ್ರೂಪ್ಗಳಲ್ಲಿ ಬರ್ತಕ್ಕಂಥ ಲಗ್ನ ಪತ್ರಿಕೆಗಳನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡಿಬಿಡಿ. ಅಥವಾ ಬೇರೆ ಇನ್ಯಾವುದೇ ಇನ್ವಿಟೇಷನ್ ಇರ್ಬೋದು, ಬೇರೆ ಇನ್ಯಾವುದೇ ಅದು ಏನು ಇದ್ರ ಫೋಲ್ಡ್ರಲ್ಲಿ ಬಂದಾಗ ಅದನ್ನು ದಯವಿಟ್ಟು ಓಪನ್ ಮಾಡಿಬಿಡಿ. ಅದರಲ್ಲಿ ಓಪನ್ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಏನಿದೆ ಅಂತ ನೋಡ್ಕೊಳ್ಳಿ. ಸೊ ಯೂಶುವಲಾಗಿ apk.com ಅಂತ ಏನಾದ್ರು ಇತ್ತು ಅಂದರೆ ದಯವಿಟ್ಟು ಅದನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಅಷ್ಟು ಹಣ ವಿತಿನ್ ನೋ ಸೆಕೆಂಡ್ಸಲ್ಲಿ ಝೀರೋ ಆಗಿಬಿಡುತ್ತೆ. ಸೊ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಅದರಿಂದ ತುಂಬ ಜನ ತೊಂದರೆ ಅನುಭವಿಸಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಯಿಂದನೂ ಕೂಡ ಅದನ್ನು ಎಚ್ಚರಿಕೆಯನ್ನು ಹೇಳಿದ್ದಾರೆ. ಅದೇ ರೀತಿ ಯಂತ್ರ ಇಂಡಿಯಾ ಲಿಮಿಟೆಡ್ ವತಿಯಿಂದ 3883 ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದಾರಂತೆ. ಸೊ ದಯವಿಟ್ಟು ಅರ್ಜಿ ಸಲ್ಲಿಸ್ಕೊಳ್ಳಿ, ಇವತ್ತೇ ಕೊನೆ ದಿನಾಂಕ ಅಂತ ಹೇಳಲಾಗಿದೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಂದರೆ, ಛತ್ತೀಸ್ಗಢದ ಒಂದು ಸುಕ್ಮಾದಲ್ಲಿ ಎನ್ಕೌಂಟರ್ ಮಾಡಿದ 10 ನಕ್ಸಲ್ ವಿದ್ಯಾರ್ಥಿಗಳನ್ನು ಹತ್ಯೆ ಮಾಡಿದ್ದಾರೆ. ಅದೇ ರೀತಿ ಇಂಧನ ಇಲಾಖೆಯಲ್ಲಿ 2200 ಲೈನ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಒಂದು ಮನೆಯ ಹೋಮ್ ರೆಮಿಡೀಸಲ್ಲಿ ಅದು ಎಷ್ಟು ದೊಡ್ಡ ಶಕ್ತಿ ಇದೆ ಅನ್ನೋದನ್ನು ತುಂಬ ಒಂದು ಇಂಪಾರ್ಟೆಂಟ್ ಮೆಸೇಜ್ ಮೂಲಕ ಹೇಳ್ತಾ ಇದ್ದೀನಿ. ಸೊ ನವಜೋತ್ ಸಿಂಗ್ ಸಿದ್ದು ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ, ಭಾರತ ಕಂಡಂತಹ ಉದಯೋನ್ಮುಖ ಕ್ರಿಕೆಟ್ ಆಟಗಾರರು. ಒಂದು ಹಂತದಲ್ಲಿ ಭಾರತವನ್ನು ಮುನ್ನಡೆಸಿದರು. ಕರ್ನಾಟಕದ ಒಂದು ಹಲವಾರು ಪಂದ್ಯಗಳಲ್ಲಿ ಕೂಡ ಅವರು ಭಾಗವಹಿಸಿದರು. ಕರ್ನಾಟಕದ ವಿರುದ್ಧವಾಗಿ ಪಂಜಾಬ್ ತಂಡದ ವತಿಯಿಂದ ಕೂಡ ಅವರು ಆಡಿದರು. ಅದರ ನಂತರ ಭಾರತದ ಪರವಾಗಿ ಸಾಕಷ್ಟು ಪಂದ್ಯಗಳನ್ನು ಆಡಿ ತನ್ನದೇ ಆಗಿರ್ತಕ್ಕಂಥ ರೆಕಾರ್ಡನ್ನು ಕೂಡ ಅವರು ಹೊಂದಿದರು. ಸೊ ಯಾಕೆ ನವಜೋತ್ ಸಿಂಗ್ ಸಿದ್ದು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ಅವರ ಒಂದು ವೈಫ್ ಏನಿದ್ದಾರೆ, ಸಿದ್ದು ಅವರ ವೈಫ್ ಅವರು ಸ್ಟೇಜ್ 4 ಕ್ಯಾನ್ಸರ್ಗೆ ಬಳಲ್ತಾ ಇದ್ದರು. ಸೊ ಎಂತೆಂಥ ಪ್ರಖ್ಯಾತ ವೈದ್ಯರು ಕೂಡ ಇವರು ಇನ್ನು ಹೆಚ್ಚು ದಿವಸ ಬದುಕೋದಿಲ್ಲ ಅಂತ ಹೇಳಿಬಿಟ್ಟಿದ್ರು. ಆದರೆ ನಿಮಗೆಲ್ರಿಗೂ ಆಶ್ಚರ್ಯ ಆಗುತ್ತೆ, ಕೇವಲ 48 ದಿನಗಳ ಮನೆಯ ಒಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅವರು ಸ್ಟೇಜ್ 4 ಕ್ಯಾನ್ಸರಿಂದ ಗೆದ್ದು ಬಂದಿದ್ದಾರೆ. ಇವತ್ತು ನಾರ್ಮಲ್ ಆಗಿದ್ದಾರೆ. ಸೊ ವೈದ್ಯ ಲೋಕನೇ ಅಚ್ಚರಿ ಪಡ್ತಕ್ಕಂಥ ಒಂದು ಘಟನಾವಳಿಗಳು ನಡೆದಿದೆ. ಸೊ ಹಾಗಾದರೆ ಅವ್ರು ಮಾಡಿದ್ದು ಏನು ಅವ್ರ ಹೆಂಡತಿನ ಉಳಿಸ್ಕೊಳ್ಳಿಕ್ಕೆ ಅಂದರೆ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ಅವ್ರು ಮಾಡ್ಕೊಂಡಿದ್ರು ಮನೆಯಲ್ಲಿ. ಅವರು ಕೂಡ ಆಯುರ್ವೇದನ ಅಭ್ಯಾಸ ಮಾಡ್ತಾ ಇದ್ರಂತೆ. ಹಾಗಾಗಿ ಅದನ್ನು ಪ್ರಯೋಗ ಮಾಡಿದ 48 ದಿವಸಗಳ ನಂತರ ಅವರು ಆ ಕ್ಯಾನ್ಸರಿಂದ ಹೊರಗಡೆ ಬಂದು, ಸ್ಟೇಜ್ 4 ಕ್ಯಾನ್ಸರಿಂದ ಹೊರಗಡೆ ಬಂದು ಈಗ ಆರೋಗ್ಯವಾಗಿದ್ದಾರಂತೆ. ಸೊ ಕ್ಯಾನ್ಸರಿಂದ ಬಳಲ್ತಾ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂತ ಅವ್ರು ಹೇಳೋ ಪ್ರಕಾರ ಆದರೆ, ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣಿನ ನೀರನ್ನು ಅವ್ರು ಕುಡಿತಾ ಇದ್ರಂತೆ. ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿರ್ತಕ್ಕಂಥ ಕಷಾಯಗಳನ್ನ ಕುಡಿತಾ ಇದ್ರಂತೆ. ಆಹಾರವನ್ನು 12 ತಾಸುಗಳು ಗ್ಯಾಪ್ ಕೊಟ್ಬಿಟ್ಟು ಆ ಒಂದು ಅವ್ರ ಪತ್ನಿಗೆ ಕೊಡ್ತಾ ಇದ್ರಂತೆ. ಸೊ ಇವಿಷ್ಟು ಮಾಡೋದ್ರ ಮೂಲಕ ಅವರು ಅತ್ಯಂತ ಸುರಕ್ಷಿತವಾಗಿ ಅವರ ಹೆಂಡತಿಯನ್ನು ಸ್ಟೇಜ್ 4 ಕ್ಯಾನ್ಸರಿಂದ ವಾಪಸ್ ತೊಗೊಂಬಂದಿದ್ದಾರೆ. ಸೊ ನಿಂಬೆಹಣ್ಣು ನಮ್ಮೆಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ದಯವಿಟ್ಟು ನೀವು ಕಾಯಿಸಿ ಆರಿಸಿರೋ ನೀರನ್ನು ಕುಡಿಯುವಾಗ ನಿಂಬೆಹಣ್ಣನ್ನು ಹಾಕ್ಕೊಂಡು ಕುಡೀರಿ, ಅದು ತುಂಬ ಒಳ್ಳೆಯದು. ಆದರೆ ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ಯಾರು ಅಸ್ತಮದಿಂದ ಬಳಲ್ತಾ ಇದ್ದೀರಿ, ಹೃದಯ ಸಂಬಂಧಿ ರೋಗಗಳಿಂದ ಬಳಲ್ತಾ ಇದ್ದೀರಿ, ಅವರು ಇದೇ ರೀತಿಯ ನೀರನ್ನು ಕುಡಿಯುವಾಗ ವೈದ್ಯರ ಸಲಹೆ ಪಡೆಯೋದನ್ನು ದಯವಿಟ್ಟು ಮರಿಬೇಡಿ. ಅದ್ರ ಜೊತೆಗೆ ಕೊನೆಯ ಒಂದು ಆರೋಗ್ಯ ಟಿಪ್ಸ್ ಹೇಳೋದ್ರ ಮೂಲಕ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಏನು ಅಂದರೆ, ಹೊಗಳುವರು ಹೇಳೋದೆಲ್ಲ ನಂಬಕ್ಕೆ ಹೋಗಬೇಡಿ. ಕಾಲ ಸ್ವಲ್ಪ ತಿರುಗಿದ್ರೆ ನಮ್ಮ ಹಿಂದೆ ನಮ್ಮನ್ನು ತೆಗಳುವವರ ಸಾಲಿನಲ್ಲಿ ಅವರೇ ಮೊದಲಿಗರಾಗಿರ್ತಾರೆ ಅಂತೆ. ಸೊ ದಯವಿಟ್ಟು ಹುಷಾರಾಗಿರಿ, ಎಲ್ಲ ಹೊಗಳವ್ರನ್ನ ನಂಬಬೇಡಿ ಅಂಥೇಳಿ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿದಾಯ ಹೇಳ್ತಾ ಇದ್ದೀನಿ. ಮತ್ತು ಎಂದಿನಂತೆ ಸೋಮವಾರ ಬೆಳಗ್ಗೆ 10:30ರಿಂದ 11:30 ನಮಸ್ತೆ ದೇವನಗಿರಿ, ನಮಸ್ತೆ ದಾವಣಗೆರೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆ ಗಳಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನು. ಸೊ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ವೀಕೆಂಡ್ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಆರಾಮಾಗಿರಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.